ಅತಿಥಿಗಳನ್ನು ಗೋಗ್ನರು ಅಂತ ಕರೀತಿದ್ರಂತೆ. ನೀವು ಮನುಸ್ಮೃತಿಗಳೋಗಿ ಅದನ್ನು ಚೆಕ್ ಮಾಡಬಹುದು. ಗೋಗ್ನರು ಅಂದರೆ ಏನಪ್ಪ ಅಂತಂದರೆ, ಬಂದ ಅತಿಥಿಗೆ ಎಳಗರುವಿನ ಹಸು ಮಾಂಸವನ್ನು ಬಳಸ್ತಾ ಇದ್ರು. ಆದ್ದರಿಂದ ಗೋಗ್ನ ಅಂದರೆ ಗೋನಾಶಕರು ಬಂದರು ಅಂತ, ಅತಿಥಿಗಳು ಅಂತ. ಹಿಂದುತ್ವದ ಕುಟಿಲ ರಾಜಕಾರಣದ ಜನಕ ಆಗಿರೋ ಸಾವರ್ಕರ್ ಹೇಳಿದ್ದೇನಪ್ಪ ಅಂದರೆ, ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತಲೋ ಅಥವಾ ಗೋವು ಇತರ ಪ್ರಾಣಿಗಳಿಗಿಂತ ಶ್ರೇಷ್ಠ ಅನ್ನುವಂಥದ್ದು ಮುಟ್ಟಾಳತನ. ಗೋವು ಕೂಡ ಇತರ ಪ್ರಾಣಿಗಳ ಥರ ಒಂದು ಅಷ್ಟೇ ಅಂತೇಳಿ. ನೀವು ಏನು ಬೇಡ, ಸ್ವಾಮಿ ವಿವೇಕಾನಂದರ ಎಲ್ಲ ಬರಹಗಳನ್ನು ತೆಗೆದು ನೋಡಿ. ಅವರ ಸಮಗ್ರ ಬರಹಗಳ 3ನೇ ವಾಲ್ಯೂಮ್ನಲ್ಲಿ 1900ರಲ್ಲಿ ಅವರು ಅಮೆರಿಕದಲ್ಲಿ ಮಾಡಿದಂಥ ಭಾಷಣದಲ್ಲಿ ತುಂಬ ಸ್ಪಷ್ಟವಾಗಿ ಏನು ಹೇಳ್ತಾರಪ್ಪ ಅಂದರೆ, ನಮ್ಮ ದೇಶದ ವೈದಿಕ ಕಾಲದಲ್ಲಿ ಒಬ್ಬ ಹಿಂದೂ ಅಂತ ಅಥವಾ ಒಬ್ಬ ನಿಜವಾಗಿ ಒಬ್ಬ ಕುಲಸ್ಥ ಅಂತ ಕರ್ಕೋಬೇಕು ಅಂದರೆ, ಆಗಿದ್ದವ್ರನ್ನೆಲ್ಲ ನೀವು ಹಿಂದೂಗಳು ಅಂತ ಕರೆಯೋದಾದರೆ ಆತ ಕಡ್ಡಾಯವಾಗಿ ಗೋಮಾಂಸವನ್ನು ತಿನ್ನಬೇಕಾಗಿತ್ತು. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ ಈ 89ನೇ ಕಂತಿಗೆ ನಿಮಗೆ ಸ್ವಾಗತ. ಈ ದೇಶದ ರೈತರ ಬದುಕನ್ನು ಶತಾಯಗತಾಯ ಬೀದಿಗೆ ತಳ್ಳಲೇಬೇಕು, ಕಾರ್ಪೊರೇಟ್ಗಳ ಪಾದತಳಕ್ಕೆ ತಳ್ಳಬೇಕು ಅಂತ ತೀರ್ಮಾನ ಮಾಡಿರುವಂಥ ಕೇಂದ್ರದ ಮತ್ತು ರಾಜ್ಯದ ಸರ್ಕಾರಗಳು ಈ ದೇಶದ ರೈತರ ಮೇಲೆ, ಸಂಸ್ಕೃತಿಯ ಹೆಸರ ಮೇಲೆ, ಈ ದೇಶದ ದಲಿತ ಶೂದ್ರರ ಮೇಲೆ, ರಾಜಕೀಯ ಹಗೆತನದ ಕಾರಣಕ್ಕಾಗಿ ಈ ದೇಶದ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡ್ತಾನೆ ಇದ್ದಾವೆ. ಈಗಾಗಲೇ ನೋಡಿದ್ದೀವಿ, ಇಡೀ ದೇಶದ ರೈತಾಪಿಯನ್ನು ಬೀದಿಗೆ ತಳ್ಳುವಂಥ ಹಾಗೂ ಇಡೀ ದೇಶದ ಕೃಷಿಯನ್ನು ಕಾರ್ಪೊರೇಟ್ ದೊಡ್ಡ ಅವರ ಮಿತ್ರರು, ಈ ದೇಶದ ಆಳುವ ವರ್ಗದ ಮಿತ್ರರಾಗಿರುವಂಥ ಕಾರ್ಪೊರೇಟ್ ದಣಿಗಳಿಗೆ, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರ್ಕೊಳ್ಳಿಕ್ಕೆ ಸಿದ್ಧವಾಗಿರುವಂಥ 3 ಮಸೂದೆಗಳನ್ನ ಕಡ್ಡಾಯವಾಗಿ ಜಾರಿಗೆ ತಂದೇ ತರ್ತೀವಿ ಅಂತ ದೆಹಲಿ ಸರ್ಕಾರ ಹಠ ಹಿಡಿದು ಕೂತಿದೆ. ಅದಕ್ಕೆ ಸರಿಸಮವಾಗಿ ಅದೇ ಕಾಯ್ದೆಗಳನ್ನ ಈಗಾಗಲೇ ಈ ವಿಧಾನಮಂಡಲದಲ್ಲಿ ಪಾಸ್ ಮಾಡಿಸ್ಕೊಂಡಿರುವಂಥ ಕರ್ನಾಟಕದಲ್ಲಿ ಆಳ್ತಿರೋ BJP ಸರ್ಕಾರ ಅದು ಸಾಲದು ಅಂಥೇಳಿ ಅದರ ಜೊತೆಗೆ ರೈತರ ಬದುಕಿಗೆ ಮಿತ್ರರಾಗಿರುವಂಥ ಗೋವು ಮತ್ತು ದನಗಳ ಸಂತತಿಯನ್ನೇ ನಾಶ ಮಾಡುವಂತಹ ಒಂದು ಕಾಯ್ದೆಯನ್ನು, ಗೋಹತ್ಯಾ ನಿಷೇಧ ಕಾಯ್ದೆ ಅನ್ನೋ ಹೆಸರಿನಲ್ಲಿ ಇಡೀ ಗೋಸಂತತಿಯನ್ನೇ ನಾಶ ಮಾಡಿ ಮತ್ತು ಅದನ್ನು ಅವಲಂಬಿಸಿರುವಂಥ ರೈತಾಪಿ ಬದುಕನ್ನು ನಾಶ ಮಾಡುವಂಥ ಮತ್ತೊಂದು ಕಾಯ್ದೆಯನ್ನು ಅತ್ಯಂತ ತ್ವರಿತವಾಗಿ ಜಾರಿಗೆ ತರುವಂಥ ತರಾತುರಿಯಲ್ಲಿದ್ದಾರೆ. ನೀವೆಲ್ಲರೂ ಕೂಡ ನೆನ್ನೆ ನೋಡಿದಿರಿ, ಗೋಹತ್ಯಾ ನಿಷೇಧ ಕಾಯ್ದೆ ಮಸೂದೆ ಏನಿತ್ತು, ಆ ಮಸೂದೆಯನ್ನು ಈ ಸತಿ ವಿಧಾನಮಂಡಲದಲ್ಲಿ ಕಾರ್ಯಕ್ರಮಗಳು ಹೇಗೆ ನಡೀತವೆ ಅಂತಂದರೆ, ಏನು ಆ ದಿನ ಚರ್ಚೆ ಆಗುತ್ತೆ ಅನ್ನೋದರ ಚರ್ಚಾ ಪಟ್ಟಿಯನ್ನು ವಿರೋಧ ಪಕ್ಷಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ಕೂಡ ಅದನ್ನು ಹಂಚಬೇಕು. ಪ್ರತಿ ದಿವಸ ಬಿಸ್ನೆಸ್ ಏನೇನು ಇವತ್ತು ವ್ಯವಹಾರಗಳು ನಡೀತವೆ, ಏನೇನು ಚರ್ಚೆಗಳು ನಡೀತವೆ ಅನ್ನೋ ಪಟ್ಟಿಯನ್ನು ಯಾರಿಗೂ ವಿರೋಧ ಪಕ್ಷಗಳಿಗೆ ಕೊಡ್ದಿರನೇ ಏಕಾಏಕಿ ಮೊನ್ನೆ ಸಂಜೆ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು BJP ಸರ್ಕಾರ ವಿಧಾನಸಭೆಯಲ್ಲಿ ಮಂಡಿಸಿ ವಿರೋಧ ಪಕ್ಷಗಳ ಒಕ್ಕೊರಲ ವಿರೋಧದಿಂದಲೂ ಕೂಡ ಅಲ್ಲಿ ಪಾಸ್ ಮಾಡಿಸ್ಕೊಂಡಿದೆ. ಅದನ್ನು ವಿಧಾನಮಂಡಲದಲ್ಲಿ ಮಂಡಿಸೋದಕ್ಕೆ ಮುಂಚೆ ಕೂಡ ಅವರು ಅನುಸರಿಸಿದಂಥ ಪದ್ಧತಿ ಈ ದೇಶದ ಒಟ್ಟಾರೆ ಸಂವಿಧಾನದ ಆಶಯಗಳಿಗೆ ಹೆಂಗೆ ವಿರೋಧವಾಗಿತ್ತು ಅಂತಂದರೆ, ಹಸುವನ್ನು ತೆಗೆದುಕೊಂಬಂದು ಅದಕ್ಕೆಲ್ಲರೂ ಕೇಸರಿ ಶಾಲ ಹಾಕ್ಕೊಂಡು BJP ಸದಸ್ಯರು ಅದಕ್ಕೆ ಪೂಜೆಯನ್ನು ಮಾಡಿ, ಒಂದು ಸೆಕ್ಯುಲರ್ ರಾಷ್ಟ್ರ, ವಿಧಾನಮಂಡಲ ಅನ್ನೋದು ಎಲ್ಲ ಜಾತಿ ಧರ್ಮಗಳಿಗೆ ಸೇರಿರುವಂತಹ ಒಂದು ಪ್ರಾತಿನಿಧಿಕವಾದಂಥ ಸಂಸ್ಥೆ, ಅಂಥ ಕಡೆ ಒಂದು ಧರ್ಮಕ್ಕೆ, ಒಂದು ಧರ್ಮ ಅಂತಂದರೆ ಹಿಂದೂ ಧರ್ಮವೂ ಅಲ್ಲ, ಹಿಂದೂ ಧರ್ಮದಲ್ಲಿ ಕೇವಲ ಮೇಲ್ಜಾತಿಗಳ ಸಂಸ್ಕೃತಿಯನ್ನು ಮಾತ್ರ ಪ್ರತಿನಿಧಿಸುವಂತಹ ಈ ಬಗೆಯ ಒಂದು ರೀತಿ ರಿವಾಜುಗಳನ್ನ ಮಾಡ್ಕೊಂಬಂದು ಏಕಾಏಕಿ ಅಲ್ಲಿ ಮಂಡಿಸಿದ್ರು. ಮಾರನೇ ದಿವಸ ವಿಧಾನ ಪರಿಷತ್ನಲ್ಲಿ, ಅಂದರೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ಮಂಡಿಸುವ ಪ್ರಯತ್ನವನ್ನು ಮಾಡಿದ್ರು. ಅದೃಷ್ಟವಶಾತ್ JDS ಮತ್ತು ಕಾಂಗ್ರೆಸ್ ಇಬ್ಬರು ಕೂಡ ಅದನ್ನು ವಿರೋಧಿಸಿದ್ರು. ನಿಮಗೆ ಗೊತ್ತಿದೆ, ಹೆಂಗಿದ್ರು ಕೂಡ ಇದೇ ರೀತಿ ರೈತರ ಬದುಕನ್ನು ಬೀದಿ ಪಾಲು ಮಾಡುವಂತಹ ಮತ್ತೊಂದು ಭೂ ಸುಧಾರಣಾ ಕಾಯ್ದೆಗೆ JDSನವರು ಒಂದು ಕಡೆ ಬೆಳಗ್ಗೆ ವಿರೋಧ ಮಾಡ್ತಿದ್ರು, ಸಂಜೆ ಹೋಗಿ BJP ಜೊತೆ ಸೇರಿಕೊಂಡು ಅದನ್ನು ಬೆಂಬಲಿಸಿ ಅದನ್ನು ಕಾಯ್ದೆ ಮಾಡೇ ಬಿಟ್ಟರು. ಈಗ ಗೋಹತ್ಯಾ ನಿಷೇಧಕ್ಕೂ ಕೂಡ ಹೀಗೆ ಆಗ್ಬೋದಾ ಅಂತಂದ್ಬಿಟ್ಟು ಒಂದು ಆತಂಕ ಇತ್ತು. ಆದರೆ ಯಾವಾಗ JDSನವರು ಭೂ ಸುಧಾರಣಾ ಕಾಯ್ದೆಗೆ ಬೆಂಬಲಿಸಿದರೋ ಇಡೀ ರಾಜ್ಯಾದ್ಯಂತ ಅವರ ವಿರುದ್ಧ ಬಂದಂಥ ದೊಡ್ಡ ಆಕ್ರೋಶ ಮತ್ತು ಈಗೇನು ಗ್ರಾಮ ಪಂಚಾಯತಿ ಚುನಾವಣೆಗಳು ಇದ್ದಾವೆ, ಬಹುಶಃ ಈ 2 ಕಾರಣಗಳಿಗಾಗಿ ತಾವು ಕೂಡ ಗೋಹತ್ಯಾ ನಿಷೇಧ ಮಸೂದೆಗೆ ಬೆಂಬಲಿಸೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ರು. ಹೀಗಾಗಿ ವಿಧಾನ ಪರಿಷತ್ನಲ್ಲಿ ಇದನ್ನು ಮಂಡಿಸಿದ್ರೆ ಪ್ರಾಯಶಃ ಅದು ಪಾಸ್ ಆಗೋದಿಲ್ಲ. ಯಾಕಂದರೆ ವಿಧಾನ ಪರಿಷತ್ತಿನೊಳಗಡೆ ಕಾಂಗ್ರೆಸ್ಸು JDS ಒಂದಾಗಿ ಮತ ಚಲಾಯಿಸಿದ್ರೆ ಅವರಿಗೆ ಮತಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹೊರತು BJPಗಷ್ಟು ಮತಬಲವಿಲ್ಲ, ಬರೀ 31 ಇದೆ ಅವರಿಗೆ. ಇವರಿಬ್ಬರು ಸೇರಿದ್ರೆ 29 ಪ್ಲಸ್ 14 ಅಂದರೆ 43 ಆಗುತ್ತೆ. ಹೀಗಾಗಿ ಅದನ್ನು ಒಂದು ಥರ ಇವರೇ ಏಕಾಏಕಿ ಪೋಸ್ಟ್ಪೋನ್ ಮಾಡಿಬಿಟ್ರು ಅನ್ನೋ ಅರ್ಥ ಬರೋ ಥರ ಮಾತಾಡ್ಕೊಂಡು ನಾನು ವಾಪಸ್ ತಗೊಂಡ್ರು. ಈಗ ಮತ್ತೆ ನೀವು ಪತ್ರಿಕಾ ವರದಿಗಳನ್ನು ನೋಡೋದಾದರೆ ಇಷ್ಟಕ್ಕೆ ಇದು ನಿಲ್ಲೋದಿಲ್ಲ. ವಿಧಾನ ಪರಿಷತ್ತಲ್ಲಿ ಶತಾಯಗತಾಯ ಈ ರೈತ ವಿರೋಧಿ, ಗೋವು ವಿರೋಧಿ ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ಶತಾಯಗತಾಯ ಜಾರಿಗೆ ತರಬೇಕು ಅಂಥೇಳಿ ರಾಜ್ಯಪಾಲರ ಸಮ್ಮತಿಯ ಮೇರೆಗೆ ಈ 15ನೇ ತಾರೀಕು ವಿಶೇಷ ವಿಧಾನಮಂಡಲ ಅಧಿವೇಶನವನ್ನು ಭಾಗಶಃ ಅವರು
ಸೇರಿಸ್ಬೋದು, ಅದರಲ್ಲಿ ಪಾಸ್ ಮಾಡಿಸುವಂತಹ ಒಂದು ಹುನ್ನಾರವೂ ಕೂಡ ಇದರಿಂದ ಇದೆ, ಅಥವಾ ಸುಗ್ರೀವಾಜ್ಞೆಯ ಮೂಲಕ ಕೂಡ ಇದನ್ನು ಜಾರಿಗೆ ತರುವಂಥ ಸಾಧ್ಯತೆಗಳಿವೆ. ಅದೇನೇ ಇದ್ದರೂ ಕೂಡ ಈ ಕಾಯ್ದೆಯವರು 2008ರಲ್ಲೇ ಅಧಿಕಾರಕ್ಕೆ ಬಂದಾಗ BJP ಸರ್ಕಾರ 2010ರಲ್ಲಿ ಇದೇ ಥರದ ಒಂದು ದೊಡ್ಡ ಮಸೂದೆಯನ್ನು, ಜಾನುವಾರು ಹತ್ಯೆ ನಿಷೇಧ ಕಾಯ್ದೆ ಎನ್ನುವ ಮಸೂದೆಯನ್ನು ಮಂಡಿಸಿದ್ರು. ಎರಡೂ ಕಡೆ ಅದು ಬೆಂಬಲವನ್ನು ಪಡ್ಕೊಂಡು ರಾಜ್ಯಪಾಲರು ಅದನ್ನು ವಿರೋಧಿಸಿದ್ದಕ್ಕೆ ಅದಕ್ಕೆ ನೆನೆಗುದಿಗೆ ಬಂದಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನು ವಾಪಸ್ ತೆಗೆದುಕೊಂಡಿದ್ದರು. ಅಷ್ಟು ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಅದರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಜನಪ್ರತಿಭಟನೆ ಆಗಿತ್ತು. ಈಗ ಮತ್ತೆ ಅವರು ಕರ್ನಾಟಕ ಗೋಹತ್ಯೆ ನಿಯಂತ್ರಣ ಮತ್ತು ಜಾನುವಾರು ಸಂರಕ್ಷಣಾ ವಿಧೇಯಕ 2020 ಅನ್ನುವಂಥ ಹೊಸ ಕಾಯ್ದೆಯನ್ನು, ಅದೇ ಹಳೆಯ ಕಾಯ್ದೆಯ ಹೊಸ ರೂಪವನ್ನು ತರ್ತಿದ್ದಾರೆ. ಉತ್ತರ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಈಗಾಗಲೇ ಏನು ಈ ಕಾಯ್ದೆಗಳು ಜಾರಿಗೆ ಬಂದಿದ್ದಾವೆ ಅದೇ ಮಾಡೆಲ್ನಲ್ಲಿ ಮತ್ತು ಅದಕ್ಕಿಂತ ಕಠಿಣವಾದಂಥ ಅವಕಾಶಗಳನ್ನ ಹೊಂದಿರೋದು. ಯಾರ ಮೇಲೆ ಕಠಿಣವಾಗಿದೆ ಇದು, ಅದರ ಬಗ್ಗೆ ಮಾತಾಡೋಣ. ಅಂಥ ಒಂದು ಕಾಯ್ದೆಯನ್ನು ತರ್ತಿದ್ದಾರೆ. ಆದ್ದರಿಂದ ಇದರ ಬಗ್ಗೆ ನಾವು, ಇದು ನಿಜಕ್ಕೂ ಕೂಡ ಗೋವನ್ನು ರಕ್ಷಿಸುತ್ತಾ? ಯಾಕಂದರೆ ಯಾವುದೇ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಮುಂಚೆ ಅದರ ಉದ್ದೇಶಗಳನ್ನು ಯಾವುದು ಅಂತ ಅವರು ಸ್ಪಷ್ಟಪಡಿಸಬೇಕಾಗುತ್ತೆ. ಆ ಉದ್ದೇಶದಲ್ಲಿ ಅವ್ರು ಹೇಳಿರೋದು ಇದು: ಉದ್ದೇಶಗಳು ಮತ್ತು ಕಾರಣಗಳ ಹೇಳಿಕೆಯಲ್ಲಿ ಗೋಹತ್ಯೆಯನ್ನು ನಿಷೇಧಿಸಲು ಮತ್ತು ಪಶುತಳಿಗಳ ಸಂರಕ್ಷಣೆ ಮತ್ತು ಸುಧಾರಣೆಗಾಗಿ ಮತ್ತು ವ್ಯಾಪಕ ಕಾನೂನು ರಚನೆಯನ್ನು ಅಧಿನಿಯಮಿಸುವ ಮೂಲಕ ಭಾರತದ ಸಂವಿಧಾನದ ಅನುಚ್ಛೇದ 48ರ ನಿಬಂಧನೆಗಳಿಗೆ ಅನುಸಾರವಾಗಿ ಕೃಷಿ ಮತ್ತು ಪಶುಸಂಗೋಪನೆಯನ್ನು ಸಮನ್ವಯಗೊಳಿಸಲು ಪ್ರಯತ್ನ ಮಾಡಲು ಕರ್ನಾಟಕ ಗೋಹತ್ಯೆ ನಿಯಂತ್ರಣ ಮತ್ತು ಜಾನುವಾರು ಸಂರಕ್ಷಣೆ ನಿಯಮ 1964 ಇದನ್ನು ನಿರಸಿತಗೊಳಿಸುವುದು, ಅಂದರೆ ಅದನ್ನು ವಾಪಸ್ ತಗೊಳ್ಳುವುದು ಅವಶ್ಯವೆಂದು ಪರಿಗಣಿಸಲಾಗಿದೆ. ಈ ವಿಧೇಯಕವು ಅಧಿನಿಯಮದ ಉಲ್ಲಂಘನೆಗಾಗಿ ಕಠಿಣ ಶಿಕ್ಷೆಯನ್ನು ನೀಡುತ್ತದೆ ಮತ್ತು ಗೋಹತ್ಯೆ ಅಥವಾ ವಾಹನವನ್ನು ಒಳಗೊಂಡಿರುವ ಯಾವುದೇ ಸ್ಥಳಗಳ ಶೋಧನೆ ಮತ್ತು ಜಪ್ತಿ ಮಾಡುವ ಅಧಿಕಾರವನ್ನು ಸಹ ನೀಡುತ್ತದೆ. ಉದ್ದೇಶ ಏನು? ಇವರು ಇದರಲ್ಲಿ ಉದ್ದೇಶದಲ್ಲಿ ಹೇಳ್ತಾ ಇರೋದು ಆರ್ಟಿಕಲ್ 48, ಸಂವಿಧಾನದ ಆರ್ಟಿಕಲ್ 48ರಲ್ಲಿ ಏನು ಹೇಳಲಾಗುತ್ತೆ, ಅದರಲ್ಲಿ ಹೇಳಿರೋದು ನಮ್ಮ ಭಾರತದ ಕೃಷಿಯನ್ನು ಆಧುನಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಅದನ್ನು ಪುನರ್ ಸಂಘಟಿಸಬೇಕು. ಹಾಗೂ ಕೃಷಿಗೆ ಪೂರಕವಾಗಿರುವಂತಹ ಹಾಲು ಕೊಡುವ ಹಸು ಮತ್ತು ಇತರ ಜಾನುವಾರುಗಳು ಹಾಗೂ ಕೃಷಿಗೆ ಉಪಯುಕ್ತವಾಗಿರುವಂತಹ ಜಾನುವಾರುಗಳ ಸಂರಕ್ಷಣೆಗೆ ಹಾಗೂ ಅವುಗಳ ತಳಿಗಳ ಅಭಿವೃದ್ಧಿಗೆ ಸೂಕ್ತವಾದಂಥ ಕಾನೂನುಗಳನ್ನು ಮಾಡುವುದು ಅಂತೇಳಿ. ಇದರಲ್ಲಿ ನೀವು ನೋಡಿದ್ರೆ ಇಡೀ ಕಾನೂನಿನ ಈ ಆರ್ಟಿಕಲ್ 48ರ ಆಶಯ ಏನಿದೆ, ರೈತನ ಕೃಷಿ ಬದುಕಿಗೆ ಪೂರಕವಾಗಿರುವ ಜಾನುವಾರುಗಳನ್ನು ರಕ್ಷಿಸಬೇಕು. ರೈತನ ಕೃಷಿ ಬದುಕು ಇವತ್ತು ಹೇಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಕಳೆದ 20 ವರ್ಷಗಳಲ್ಲಿ ವಿಶೇಷವಾಗಿ ಜಾನುವಾರುಗಳ ಬಳಕೆ ನಿತ್ಯ ಕೃಷಿನಲ್ಲಿ ಕಡಿಮೆ ಆಗ್ತಾ ಇದೆ. ವಿಶೇಷವಾಗಿ ಉಳುಮೆಗೆ ಬಳಸುವಂತಹ ದನಗಳು ಮತ್ತು ಎತ್ತುಗಳು, ಇವುಗಳು ಕೃಷಿಗೆ ಪೂರಕವಾಗ್ತವೆ. ಬರೀ ಕೃಷಿ ಮಾತ್ರ ಲಾಭದಾಯಕ ಆಗಲ್ಲ. ಅದರಿಂದಾಗಿ ಹಸುಗಳನ್ನು ಕೂಡ, ಹಾಲಿಗೋಸ್ಕರ ಹಸುಗಳನ್ನು ಕೂಡ ರೈತರು ಪೋಷಿಸ್ತಾರೆ. ಇವೆರಡನ್ನೂ ಕೂಡ, ಅಂದರೆ ಉಳುಮೆ ಮಾಡುವ ಎತ್ತು, ಹಸು ಕೊಡುವ ಹಾಲು, ಹಾಲು ಕೊಡುವ ಹಸು, ಉಳುಮೆ ಮಾಡುವ ಎತ್ತು, ಇವೆರಡೂ ಕೂಡ ಕೃಷಿಗೆ ಉಪಯೋಗಕಾರಿ. ಇವೆರಡನ್ನು ರಕ್ಷಿಸಬೇಕು. ಯಾವ ರೈತರೂ ಕೂಡ ಹಾಲು ಕೊಡುವ ಹಸುವನ್ನು ಮಾರೋದಿಲ್ಲ, ಉಳುಮೆಗೆ ಸಹಾಯ ಮಾಡ್ತಿರೋ ಎತ್ತನ್ನು ಮಾರಲ್ಲ. ಯಾಕಂದರೆ ಅವ್ರ ಬದುಕೇ ಹೋಗ್ಬಿಡುತ್ತೆ. ಆದರೆ ಪ್ರಶ್ನೆ ಬರೋದು ಯಾವಾಗ, ಒಂದು ಹಸುವಿನ ಸರಾಸರಿ ಆಯಸ್ಸು 13ರಿಂದ 15 ವರ್ಷ, ಅದು ಬಹುಶಃ 8 ಅಥವಾ 10ನೇ ವರ್ಷದ ನಂತರ ಹಾಲು ಕೊಡೋದು ನಿಲ್ಲಿಸುತ್ತೆ. ಒಂದು ಎತ್ತು 9-10 ವರ್ಷ ದಾಟದ ಮೇಲೆ ಉಳುಮೆಗೆ ಪೂರಕವಾಗಿ ಬರೋದಿಲ್ಲ. ಅದಾದ ನಂತರ ಇವುಗಳನ್ನೇನು ಮಾಡಬೇಕು? ಹಾಲು ಕೊಡದ ಹಸು, ಉಳುಮೆಗೆ ಸಹಾಯಕ್ಕೆ ಬರದ ಎತ್ತು, ದನ, ಆಕಳು, ಇವುಗಳನ್ನು ಏನು ಮಾಡಬೇಕು? ರೈತ ಏನು ಮಾಡ್ತಾ ಇದ್ದ, ಈ ಥರ ಹಸು ಹಾಲು ಕೊಡೋದನ್ನು ನಿಲ್ಲಿಸಿದಾಗ, ದನ, ಆಕಳು, ಎತ್ತು ಇವು ಉಳುಮೆಗೆ ಸಹಾಯಕ್ಕೆ ಬರೆದಿದ್ದಾಗ ಅದನ್ನು ಮಾರ್ತಿದ್ದ. ಯಾರು ಕೊಂಡ್ಕೊಳ್ತಾರೆ? ಹಾಲು ಕೊಡದ ಹಸುವನ್ನು, ಉಳುಮೆಗೆ ಸಹಾಯಕ್ಕೆ ಬರದ ದನ, ಎತ್ತು, ಆಕಳವನ್ನು ಯಾರಾದರೂ ಯಾಕೆ ಕೊಂಡ್ಕೋತಾರೆ? ಆವಾಗ ಅದರ ಬಳಕೆ ಇರೋದು ಅದರ ಚರ್ಮ ಮತ್ತು ಮಾಂಸ. ಹೀಗಾಗಿ ಯಾರು ಅದರ ಚರ್ಮೋದ್ಯಮಕ್ಕಾಗಿ ಅದನ್ನು ಕೊಂಡ್ಕೋತಾರೆ ಅಥವಾ ಅದರ ಮಾಂಸಕ್ಕಾಗಿ ಕೊಂಡ್ಕೋತಾರೆ, ಅವ್ರಿಗೆ ಮಾರಿದಾಗ ಈ ದನ ಅಥವಾ ಹಸುವಿನ ಒಂದು ಅರ್ಧ ಬೆಲೆಯಾದರೂ ರೈತನಿಗೆ ಸಿಗ್ತಿತ್ತು. ಆತ ಮತ್ತೆ ಉಳುಮೆಗೆ ಸಹಾಯಕ್ಕೆ ಬರುವ ದನವನ್ನು, ಎತ್ತು, ಆಕಳವನ್ನು ಅಥವಾ ಹಾಲು ಕೊಡುವ ಹಸುವನ್ನು ಕೊಂಡುಕೊಳ್ತಾ ಇದ್ದ. ಹೀಗಾಗಿ ಎತ್ತು, ದನ, ಆಕಳು ಹಾಗೂ ಹಸುವಿನ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇತ್ತು. ಯಾಕಂತಂದರೆ ಯಾವುದು ಕೆಲಸಕ್ಕೆ ಬರೆದವನ್ನ ಅವನ್ನ ವಧೆ ಮಾಡಿದ್ರೇ ಕೆಲಸಕ್ಕೆ ಬರುವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಇದು ಒಂದು ಕೃಷಿ ವರ್ತುಲದ ಒಂದು ಕೃಷಿ ಸೈಕಲ್, ಅಗ್ರಿಕಲ್ಚರ್ ಸೈಕಲ್ ಇದು. ಹಿಂಗಾದ್ರೇ ರೈತ ತನ್ನ ಕೆಲಸಕ್ಕೆ ಬಾರದ ತಾನೇ ಪೋಷಿಸ್ತಾನೆ, ತಾನೂ ಅದನ್ನು ಗೌರವಿಸ್ತಾನೆ, ಪವಿತ್ರ ಅಂತ ಪೂಜೆ ಮಾಡ್ತಾನೆ. ಕೆಲಸಕ್ಕೆ ಬಾರದಾಗ ಅದನ್ನು ಮಾರಿದ ಮೇಲೇ ಹೊಸದಾಗಿ ಆತ ಕೃಷಿಗೆ ಅದನ್ನು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲಿ ಸೈಕಲಲ್ಲಿ ಬ್ರೇಕ್ ಆದರೆ, ಇಲ್ಲೊಂದು ಕಡೆ ಕಾನೂನನ್ನು ನೀವು ಯಾವ ಕಾರಣಕ್ಕೂ ಮಾರಬಾರ್ದು ಅಂತ ಮಾಡಿಬಿಟ್ರೆ ಇವುಗಳನ್ನು ಸಾಕುವುದು ಹೇಗೆ?
ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸಿರ್ತೀರಿ, ಎಲ್ಲ ಕಡೆನೂ ಕೂಡ ಹಾಲು ಕೊಡುವಂಥ ಹಸುಗಳು ಜರ್ಸಿ ಹಸುಗಳು. ಇವುಗಳಿಗೆ ವಿಶೇಷವಾಗಿ ಇವುಗಳು ನಮ್ಮ ದೇಶದ ವಾತಾವರಣದಲ್ಲಿ ಹಲವಾರು ರೋಗಗಳಿಗೂ ತುತ್ತಾಗ್ತವೆ. ಹಾಲು 8-10 ವರ್ಷ ಆದಮೇಲೆ ಕೊಟ್ಟ ನಿಲ್ಲಿಸಾದ್ಮೇಲೆ ಅದನ್ನು ಸಾಕೋದು ಕಷ್ಟ. ಯಾಕಂದರೆ ಇವತ್ತಿನ ಅಂದಾಜಿನ ಪ್ರಕಾರ ಒಂದು ಹಾಲು ಕೊಡದ ಹಸುವನ್ನು ಅಥವಾ ಒಂದು ಜರ್ಸಿಗೆ ಒಂದು ಗಂಡು ಕರು ಹುಟ್ಟುಬಿಡುತ್ತೆ ಅಂತ ಇಟ್ಕೊಳ್ರಿ, ಅದು ಉಳುಮೆಗೂ ಬರೋದಿಲ್ಲ. ಜರ್ಸಿ ಕರುಗಳು ಅವುಗಳನ್ನು ಸಾಕಬೇಕು ಅಂದರೆ ದಿನಕ್ಕೆ 150-200 ರೂಪಾಯಿ ಖರ್ಚಾಗುತ್ತೆ ರೈತನಿಗೆ. ಹಾಲು ಮಾರಿದ್ರೆ ದುಡ್ಡು ಬಂತು ಅಂತಂದರೆ ಅದರಲ್ಲಿ ಅರ್ಧ ಭಾಗವನ್ನು ಮೇವಿಗೆ ಹಾಕ್ಬೋದು. ಈಗ ಅದು ಹಾಲು ಕೊಡೋದಿಲ್ಲ, ಉಳುಮೆಗೂ ಬರೋದಿಲ್ಲ ಅಂದರೆ ಅದನ್ನು ಈತ ಸಾಕಬೇಕು ಅಂದರೆ ದಿನಕ್ಕೆ 150-200 ರೂಪಾಯಿ ಖರ್ಚಾಗುತ್ತೆ ಅಂತಂದರೆ ತಿಂಗಳಿಗೆ 6000 ರೂಪಾಯಿ ಆಯಿತು. ಇವತ್ತಿನ ಅಂದಾಜು ಸರಾಸರಿ ಏನು ಹೇಳುತ್ತಪ್ಪ ಅಂತಂದರೆ ಇಡೀ ನಮ್ಮ ಭಾರತದ 80 ಕೋಟಿ ರೈತರ ಅಥವಾ 15 ಕೋಟಿ ರೈತ ಕುಟುಂಬಗಳ ಸರಾಸರಿ ಮಾಸಿಕ ಆದಾಯ 6,500 ಅಷ್ಟೇ. ಈ ಥರ ಹಾಲು ಕೊಡದ ಹಸುವನ್ನು ಉಳುಮೆ ಮಾಡದ ದನವನ್ನು ಸಾಕಬೇಕು ಅಂತಂದರೆ ಅದನ್ನು ಸಾಕಕ್ಕೆ ತಿಂಗಳಿಗೆ 6,000 ರೂಪಾಯಿ ಹೋಗ್ಬಿಡುತ್ತೆ. ಹೀಗಾಗಿ ನೀವು ಈ ಥರ ರೈತ ಮಾರೋದನ್ನು ಶಿಕ್ಷಾರ್ಹ ಅಪರಾಧ ಅಂತ ಮಾಡಿಬಿಟ್ರೆ ಅವನು ಇಲ್ಲ ಜೈಲಿಗೆ ಹೋಗಬೇಕು, ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕು. ಬೇರೆ ಯಾವ ಪರಿಸ್ಥಿತಿನಲ್ಲೂ ಅವನು ಬದುಕಕ್ಕೆ ಆಗೋದಿಲ್ಲ. ಯಾಕಂದರೆ ಕೃಷಿ ಈಗಾಗಲೇ ಬಿಕ್ಕಟ್ಟಿನಲ್ಲಿದೆ. ಈಗ ಇವ್ರು ಏನು ಹೇಳ್ತಾರೆ ಈ ಕಾಯ್ದೆನಲ್ಲಿ, ಈ ತರಹದ ಯಾವುದಕ್ಕೂ ಕೂಡ ಅಪಾಯಗಳಿಗೆ, ಈ ಆತಂಕಗಳಿಗೆ ಅವರು ಯಾವುದೇ ರೀತಿಯ ಪರಿಹಾರವನ್ನು ಕೊಡದಿರ ಕರ್ನಾಟಕ ಗೋಹತ್ಯೆ ನಿಯಂತ್ರಣ ಮತ್ತು ಜಾನುವಾರು ಸಂರಕ್ಷಣಾ ವಿಧೇಯಕ 2020ರ 4ನೇ ಕಲಂನಲ್ಲಿ ಹೀಗೆ ಹೇಳ್ತಾರೆ: ಜಾನುವಾರು ಹತ್ಯೆಯ ನಿಷೇಧ ಯಾವುದೇ ಕಾನೂನು, ಪದ್ಧತಿ ಅಥವಾ ಬಳಕೆಗೆ ವಿರುದ್ಧವಾಗಿ ಏನೇ ಒಳಗೊಂಡಿದ್ದರೂ ಯಾವೊಬ್ಬ ವ್ಯಕ್ತಿಯೂ ಗೋಹತ್ಯೆ ನಡೆಸತಕ್ಕದ್ದಲ್ಲ, ಅಥವಾ ಗೋಹತ್ಯೆ ನಡೆಸುವಂತೆ ಮಾಡತಕ್ಕದ್ದಲ್ಲ, ಅಥವಾ ಗೋಹತ್ಯೆಗಾಗಿ ಕೊಡತಕ್ಕದ್ದಲ್ಲ, ಅಥವಾ ಕೊಡುವಂತೆ ಮಾಡತಕ್ಕದ್ದಲ್ಲ, ಅಥವಾ ಅನ್ಯಥಾ ಯಾವುದೇ ಜಾನುವಾರುವನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲತಕ್ಕದ್ದಲ್ಲ, ಅಥವಾ ಕೊಲ್ಲಲು ಕೊಡತಕ್ಕದ್ದಲ್ಲ, ಅಥವಾ ಕೊಡುವಂತೆ ಮಾಡತಕ್ಕದ್ದಲ್ಲ. ಅಂದರೆ ರೈತ ಒಬ್ಬೊಬ್ಬ ವ್ಯಾಪಾರಿಯನ್ನು, ಅಂದರೆ ಹಾಲು ಕೊಡದ ಹಸುವನ್ನು ಅಥವಾ ಉಳುಮೆಗೆ ಬರದ ದನವನ್ನು ಮಾರಿದ್ರೆ ಅದರ ಅರ್ಥನೇ ಏನಪ್ಪ ಅಂತಂದರೆ ಕೊಂಡ್ಕೊಳ್ಳೋನು ಬೇರೆ ಏನಕ್ಕೆ ಕೊಂಡ್ಕೋಬೇಕು ಹೇಳಿ? ಹಾಲು ಕೊಡದೇ ಇರೋ ಹಸುವನ್ನು ಒಬ್ಬ ಏನಕ್ಕೆ ಕೊಂಡ್ಕೋತಾನೆ? ನಾನಾಗಲೇ ಹೇಳಿದಾಗೆ ಚರ್ಮ ಮತ್ತು ಮಾಂಸಕ್ಕಾಗಿ. ಹೀಗಾಗಿ ಇದನ್ನು ಮಾರೋದು ಕೂಡ ಇದು ಶಿಕ್ಷಾರ್ಹ ಅಪರಾಧ ಆಗಿಬಿಡುತ್ತೆ. ಇಲ್ಲಿ ಬರೀ ಕೊಂಡ್ಕೊಳ್ಳೋನಲ್ಲ, ಬರೀ ಮುಸ್ಲಿಮರ ಮೇಲೆ ಇದು ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡ್ರೆ ತಪ್ಪು ಮಾಡ್ತಿದ್ದೀವಿ. ಬರೀ ಮುಸ್ಲಿಮರು ಮಾತ್ರ ಅಲ್ಲ, ಮಾರೋನು ಅಪರಾಧಿ ಆಗ್ತಾನೆ. ಈ ಅಪರಾಧಕ್ಕೆ ದಂಡನೆ ಏನು? ಇದರ ಸೆಕ್ಷನ್ 12 ಏನು ಹೇಳುತ್ತೆ? 4ನೇ ಪ್ರಕರಣದ ಉಪಬಂಧಗಳನ್ನು ಯಾರಾದರೂ ಉಲ್ಲಂಘಿಸಿದರೆ ಅಪರಾಧ ನಿರ್ಣೀತನಾದ ಮೇಲೆ 3 ವರ್ಷಗಳಿಗೆ ಕಡಿಮೆ ಇಲ್ಲದರೆ ಆದರೆ 7 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಕಾರಾವಾಸ, ಅಥವಾ ಒಂದು ಜಾನುವಾರಿಗೆ 50,000 ರೂಪಾಯಿಗಳಿಗೆ ಕಡಿಮೆ ಇಲ್ಲದ ಆದರೆ 5 ಲಕ್ಷ ರೂಪಾಯಿಗಳಿಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ಅಥವಾ ಅವೆರಡರಿಂದಲೂ ದಂಡಿತನಾಗತಕ್ಕದ್ದು. ಅಂದರೆ ಕೃಷಿ ಮಾಡ್ತಿರೋ ತಪ್ಪಿಗೆ ಇಡೀ ಮನೆಯ ಕುಟುಂಬದ ಎಲ್ಲ ಜನರು ಕೂಡ ಅರೆಹೊಟ್ಟೆನಲ್ಲಿ ಕೃಷಿ ಮಾಡಿ ಈ ದೇಶಕ್ಕೆ ಅನ್ನ ಹಾಕ್ತಿರೋ ತಪ್ಪಿಗೆ ರೈತ ತನ್ನ ಕೃಷಿಯನ್ನು ಮುಂದುವರಿಸಬೇಕು ಅನ್ನೋ ಉದ್ದೇಶದಿಂದ ಈ ಹಾಲು ಕೊಡದ ಹಸು, ಉಳುಮೆಗೆ ಬರದ ದನವನ್ನು ಮಾರಿದ ತಪ್ಪಿಗೆ 3 ವರ್ಷದಿಂದ 7 ವರ್ಷದ ತನಕ ಜೈಲಿಗೆ ಹೋಗಬೇಕು. ಅಷ್ಟು ಮಾತ್ರ ಅಲ್ಲ, ಅವನು ಒಂದು ಹಸನ ಅಥವಾ ದನವನ್ನು ಮಾರಿದ್ರೆ ಒಂದೊಂದಕ್ಕೆ 50,000 ರೂಪಾಯಿಂದ 5 ಲಕ್ಷ ರೂಪಾಯಿವರೆಗೂ ಜುಲ್ಮಾನೆ. ಅವೆರಡನ್ನೂ ಅವ್ನು ಕೊಡಬೇಕು ಅಂದರೆ ಮನೆ, ಮಠ, ಜಮೀನು ಎಲ್ಲ ಮಾರ್ಕೋಬೇಕು. ಅದನ್ನು ಮಾರ್ಕೊಳ್ಳೋಕ್ಕಾಗಲ್ಲ ಅಂದರೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯಬೇಕು, ಇಲ್ಲ ಜೈಲಿನಲ್ಲಿ ಸಾಯೋ ತನಕ ನರಳ್ತಾ ಇರಬೇಕು. ಹೀಗಾಗಿ ಈ ಕಾಯ್ದೆ ಏನಿದೆ ಅತ್ಯಂತ ಭೀಕರವಾಗಿ, ಇದು ಆಮೇಲೆ ಬೇರೆಯವ್ರ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದು ಎರಡನೇ ವಿಷಯ. ನೇರವಾಗಿ ಈ ದೇಶದ ಕೃಷಿಯ ಮೇಲೆ ದೊಡ್ಡ ಹೊಡೆತವನ್ನು ಕೊಡುತ್ತೆ. ಈ ದೇಶದ ಕೃಷಿಯನ್ನು ನಿರ್ನಾಮ ಮಾಡುತ್ತೆ, ರೈತರ ಬದುಕನ್ನು ಹಾಳು ಮಾಡುತ್ತೆ. ಹೆಂಗೆ ಹಾಳು ಮಾಡುತ್ತೆ ಅಂತ ಹೇಳ್ತೀರಿ? ಈಗಾಗಲೇ ಉತ್ತರ ಪ್ರದೇಶ ಮತ್ತು ಗುಜರಾತ್ನಲ್ಲಿ ಈ ಥರದ ಹಲವಾರು ಇನ್ನೂ ಭೀಕರವಾದಂಥ ಕಾಯ್ದೆಗಳು ಜಾರಿಗೆ ಬಂದಿದ್ದಾವೆ. ಉದಾಹರಣೆಗೆ 2019ರಲ್ಲಿ ಉತ್ತರ ಪ್ರದೇಶದಲ್ಲಿ ಸುಗ್ರೀವಾಜ್ಞೆಯ ಮೂಲಕ ಇದೇ ಥರದ ಒಂದು ನೀತಿಯನ್ನು ಜಾರಿಗೆ ಮಾಡಿದ್ರು. ಕಾನೂನನ್ನು ಜಾರಿಗೆ ಬಂದಾದ ಮೇಲೆ ಕಂಡಾಪಟ್ಟೆ ಜನಗಳನ್ನ ಬಂಧಿಸೋಕ್ಕೋದ್ರು. ಅದರ ಬಗ್ಗೆ ಒಂದು ಬೇಲ್ ಅಪ್ಲಿಕೇಶನ್ನು ಈ ತಿಂಗಳ 2020ರ ಅಕ್ಟೋಬರ್ನಲ್ಲಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ದಾಖಲಾಗಿತ್ತು. ಅಲಹಾಬಾದ್ ಹೈಕೋರ್ಟಲ್ಲಿ ದಾಖಲಾದಂಥ ಆ ಅರ್ಜಿಯ ಬಗ್ಗೆ ಕ್ರಿಮಿನಲ್ ಮಿಸೇಲಿಯಸ್ ಬೇಲ್ ಅಪ್ಲಿಕೇಶನ್ 34008 ಆಫ್ 2020, ಇದರಲ್ಲಿ ಅಲಹಾಬಾದ್ ಹೈಕೋರ್ಟು ತುಂಬ ಸ್ಪಷ್ಟವಾಗಿ ಒಂದು ಆದೇಶವನ್ನು ಕೊಟ್ಟಿದೆ.
ಆದೇಶದಲ್ಲಿ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಮಾತ್ರ ಹೇಳ್ತೀನಿ. ನಾನು ಆಡ್ತಿರೋ ಮಾತಲ್ಲ ಇದು. ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ ಅವರ ಉತ್ತರ ಪ್ರದೇಶ ಸರ್ಕಾರದಲ್ಲಿ ಸುಗ್ರೀವಾಜ್ಞೆ ತಂದಾದ ಮೇಲೆ ಅಲ್ಲಿಯ ರೈತರ ಮತ್ತು ಅಮಾಯಕ ಜನರ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಉತ್ತರ ಪ್ರದೇಶದ ಹೈಕೋರ್ಟು 2020 ಅಕ್ಟೋಬರ್ 26 ಕೊಟ್ಟಂಥ ಜಡ್ಜ್ಮೆಂಟ್. ಇತ್ತೀಚಿನ ದಿನಗಳಲ್ಲಿ ಉತ್ತರ ಪ್ರದೇಶದ ಪೊಲೀಸರು ಯಾವುದೇ ಮಾಂಸವನ್ನು ಜಪ್ತಿ ಮಾಡಿದರೂ ಯಾವುದೇ ವಿಧಿವಿಜ್ಞಾನ ಪ್ರಯೋಗಾಲಯಗಳ ಪರೀಕ್ಷೆ ಅಂದರೆ ಫೊರೆನ್ಸಿಕ್ ಪರೀಕ್ಷೆ ಅಥವಾ ವಿಶ್ಲೇಷಣೆಗೂ ಒಳಪಡಿಸದೆ ಅದನ್ನು ಹಸುವಿನ ಮಾಂಸವೆಂದೇ ತೋರಿಸುತ್ತಿದ್ದಾರೆ. ಉತ್ತರ ಪ್ರದೇಶ ಮತ್ತು ಕರ್ನಾಟಕದ ಈ ಎರಡು ಕಾನೂನುಗಳಲ್ಲಿ ಬರೀ ಹಸುವನ್ನು ಅಥವಾ ದನವನ್ನು ಕೊಲ್ಲೋದು ಅಪರಾಧ ಅಲ್ಲ, ಅದರ ಮಾಂಸವನ್ನು ಇಟ್ಟುಕೊಳ್ಳುವುದು ಕೂಡ ಅಪರಾಧ. ನೀವು ಮಾಂಸವನ್ನು ಇಟ್ಕೊಂಡಿದ್ದೀರಾ ಅಂತ ತಪಾಸಣೆ ಮಾಡೋದಕ್ಕೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಬರ್ತಾನೆ ಅಂತ ಇಟ್ಕೊಳ್ರಿ. ಆ ಇನ್ಸ್ಪೆಕ್ಟರು ನಿಮ್ಮ ಮನೇಲಿ ಯಾವುದೋ ಒಂದು ಮಾಂಸ ನೋಡ್ತಾನೆ, ನಿಮಗೆ ಜ್ಞಾಪಕ ಇರ್ಬೋದು ಅಖ್ಲಾಕ್ ಅಥವಾ ಪೆಹ್ಲೂ ಖಾನ್ ಇವರ ಮನೆಗಳು 2015 ನಂತರ ಅವ್ರ ಮನೆ ಫ್ರಿಜ್ಜಲ್ಲಿ ಮಾಂಸ ಇತ್ತು. ಆಮೇಲೆ ಅದು ಕುರಿ ಮಾಂಸ ಅಂತ ಗೊತ್ತಾಯಿತು ಫೊರೆನ್ಸಿಕ್ ಡಿಪಾರ್ಟ್ಮೆಂಟ್ನ ಇದರಲ್ಲಿ. ಆದರೆ 200 ಜನ ಹೋಗ್ಬಿಟ್ಟು ಅವನನ್ನು ಕೊಂದೇ ಹಾಕ್ಬಿಟ್ರು ದನದ ಮಾಂಸ ಅಂತೇಳಿ. ಈಗೇನು ಮಾಡಿದೆ ಈ ಕಾನೂನು, ಒಬ್ಬ ಸಾಮಾನ್ಯ ಪೊಲೀಸ್ ಇನ್ಸ್ಪೆಕ್ಟ್ರು ಮಾಂಸ ನೋಡ್ಬಿಟ್ಟು ಇದು ಬೀಫು ಅಂತಂದ್ಬಿಟ್ಟು ಹೇಳಿ ತೊಗೊಂಡೋಗಿ ನಿಮ್ಮನ್ನು ಜೈಲಿಗೆ ಹಾಕ್ಬಿಡ್ಬೋದು. ಅದನ್ನು ಅವರು ಫೊರೆನ್ಸಿಕ್ಗೆ ಉತ್ತರ ಪ್ರದೇಶದಲ್ಲಿ ಈ ಹೈಕೋರ್ಟ್ ಹೇಳ್ತಿರೋದೇನಪ್ಪ ಅಂದರೆ ಅವರು ಅದನ್ನು ಫೊರೆನ್ಸಿಕ್ ಪರೀಕ್ಷೆ ಮತ್ತು ಪ್ರಯೋಗಾಲಯಗಳಿಗೂ ಕಳಿಸ್ತಾ ಇಲ್ಲ. ಹೀಗಾಗಿ ಆರೋಪಿಗಳು ಯಾವುದೇ ತಪ್ಪನ್ನು ಮಾಡದಿದ್ದರೂ ಜೈಲಿನಲ್ಲಿ ಕೊಳೆಯುವಂತಾಗುತ್ತದೆ. ಹಸುದನಗಳನ್ನು ಜಪ್ತಿ ಮಾಡಿದಾಗಲೂ ಸರಿಯಾದ ಜಪ್ತಿ ಮೆಮೊಗಳನ್ನು ಸಿದ್ಧಪಡಿಸುತ್ತಿಲ್ಲ. ಎಲ್ಲಿ ಯಾವಾಗ ಎಷ್ಟು ಜಪ್ತಿ ಮಾಡೋದು ಅನ್ನೋದನ್ನು ತೋರಿಸ್ಬೇಕು ಅವರು. ಮತ್ತು ಜಪ್ತಿಯಾದ ನಂತರ ಆ ಜಾನುವಾರುಗಳನ್ನು ಎಲ್ಲಿಗೆ ಕಳಿಸಲಾಗುತ್ತದೆ ಎಂಬುದು ಸ್ಪಷ್ಟವಿಲ್ಲ. ಹೈಕೋರ್ಟ್ ಹೇಳ್ತಿರೋ ಮಾತಿದು. ಯಾರೋ ಒಂದು 10 ಜನ ದನ ತೊಗೊಂಡು ಹೋಗ್ತಿದ್ರು, ಹಸು ತೊಗೊಂಡು ಹೋಗ್ತಿದ್ರು ಅಂತ ಅಂದ್ಬಿಟ್ಟು ಜಪ್ತಿ ಮಾಡ್ತಾರೆ. ಜಪ್ತಿ ಮಾಡಾದ್ಮೇಲೆ ಎಲ್ಲೋಗುತ್ತವು ಅದ್ರ ಬಗ್ಗೆ ಯಾವ ಸ್ಪಷ್ಟತೆಗಳು ಇಲ್ಲ. ಉತ್ತರ ಪ್ರದೇಶದ ಗೋಶಾಲೆಗಳು ಹಾಲು ಕರೆಯದ ಅಥವಾ ಮುದಿ ಹಸುಗಳನ್ನು ತೆಗೆದುಕೊಳ್ಳುವುದಿಲ್ಲ. ಯೋಗಿ ಆದಿತ್ಯನಾಥರ ಸರ್ಕಾರದಲ್ಲಿ ಗೋಶಾಲೆಗೆ ಹಾಕಿ ನೀವು ಹೋಗಿ ಬಿಡ್ಬೋದು ಅಂತೀರಿ, ಗೋಶಾಲೆನಲ್ಲಿ ತೊಗೊಳ್ಳಲ್ಲ ಅಂತ. ಇದನ್ನು ಹಾಲು ಕೊಡದಿರೋ ಹಸುಗಳನ್ನು ತೊಗೊಳ್ಳಲ್ಲ, ಮುದಿ ಹಸುಗಳನ್ನು ತೊಗೊಳ್ಳೋದಿಲ್ಲ ಅವರು. ಯಾಕಂದರೆ ಗೋಶಾಲೆಯಲ್ಲಿ ಈ ಹಸುಗಳ ಮಾಂಸದ ವ್ಯಾಪಾರಗಳೇ ತುಂಬ ದೊಡ್ಡ ರೀತಿಯಲ್ಲಿ ನಡೀತವೆ. ಈ ಬಗೆಯ ಬೀಡಾಡಿ ದನಗಳು ರಸ್ತೆಯಲ್ಲಿನ ಟ್ರಾಫಿಕ್ಕಿಗೂ ತೊಂದರೆಯುಂಟು ಮಾಡಿ ಹಲವಾರು ಸಾವುಗಳಿಗೆ ಕಾರಣವಾಗಿವೆ. ಗ್ರಾಮೀಣ ಪ್ರದೇಶದಲ್ಲಿ ಜಾನುವಾರುಗಳನ್ನು ಸಾಕಲಾಗದ ರೈತರು ಅವುಗಳನ್ನು ಬೀದಿಗಟ್ಟಿ ಬಿಡುತ್ತಿದ್ದಾರೆ. ಪೊಲೀಸರ ಮತ್ತು ಸ್ಥಳೀಯರ ಭೀತಿಯಿಂದ, ಹೈಕೋರ್ಟ್ ಹೇಳ್ತಿರೋದು, ಪೊಲೀಸರು ಮತ್ತು ಸ್ಥಳೀಯರ ಭೀತಿಯಿಂದ ಅವುಗಳನ್ನು ಹೊರ ರಾಜ್ಯಕ್ಕೆ ಸಾಗಾಟ ಮಾಡಲು ರೈತರು ಹೆದರುತ್ತಾರೆ. ಈಗ ಅವುಗಳ ಮೇವಿಗೆ ಬೇಕಾದ ಗೋಮಾಳಗಳು ಉಳಿದಿಲ್ಲ. ಹೀಗಾಗಿ ಅವು ಹಳ್ಳಿಗಳಲ್ಲಿ ಬೆಳೆದ ಹೊಲಗಳಿಗೆ ನುಗ್ಗಿ ಇತರ ರೈತರ ಫಸಲನ್ನೂ ಹಾಳು ಮಾಡುತ್ತಿವೆ. ರಸ್ತೆಗೆ ಬಿದ್ದ ಹಸುಗಳಿಂದ ಅಥವಾ ಹೊಲಗಳಿಗೆ ನುಗ್ಗುವ ಹಸುಗಳಿಂದ ಸಮಾಜಕ್ಕೆ ಅತಿದೊಡ್ಡ ಹಾನಿಯಾಗುತ್ತಿದೆ. ಹೀಗಾಗಿ ಅವುಗಳ ನಿರ್ವಹಣೆಗೆ ಸರಿಯಾದ ನೀತಿ ಇರದೆ ಈ ಹಾವಳಿಗಳನ್ನು ತಡೆಗಟ್ಟಲಾಗದು. ಉತ್ತರ ಪ್ರದೇಶದ ಹೈಕೋರ್ಟ್ ಹೇಳ್ತಾರೆ ಮಾತು. ಇಷ್ಟು ಮಾತ್ರ ಅಲ್ಲ, ಭಾರತದ ಒಟ್ಟಾರೆ ಜಾನುವಾರುಗಳ ಸೆನ್ಸಸ್ ಮಾಡ್ತಾರೆ, ಲೈವ್ ಸ್ಟಾಕ್ ಸೆನ್ಸಸ್ ಅಂತ ಕರೀತಾರೆ. 2015 ಮತ್ತು 2019 ನಡುವೆ ಆಗಿರುವಂಥ ವ್ಯತ್ಯಾಸವನ್ನು ಇವತ್ತು ಜನರ ಮುಂದೆ ಸ್ಪಷ್ಟವಾಗಿ ಇಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದ ಅಂಕಿಅಂಶಗಳು ಎಲ್ಲೆಲ್ಲಿ ಈ ಥರ ದನವನ್ನು ಅಂದರೆ ಹಾಲು ಕೊಡದ ಹಸುವನ್ನು, ಉಳುಮೆಗೆ ಬರದ ದನವನ್ನು ಮಾರಾಟ ಮಾಡುವುದೇ ಶಿಕ್ಷಾರ್ಹ ಅಪರಾಧ ಅಂತಿದೆಯೋ ಆ ಎಲ್ಲ ಕಡೆ ದನಗಳ ಸಂಖ್ಯೆ ಮತ್ತು ಹಸುಗಳ ಸಂಖ್ಯೆ 37% ಕಡಿಮೆ ಆಗಿದೆ. ಮಹಾರಾಷ್ಟ್ರದಲ್ಲಿ 31%, ಉತ್ತರ ಪ್ರದೇಶದಲ್ಲಿ 37% ಕಡಿಮೆ ಆಗಿದೆ. ಯಾಕಂದರೆ ರೈತ ಇದನ್ನು ಮುಂದೆ ಗೊಡ್ಡಾದರೆ ಮಾರಕ್ಕಾಗಲ್ಲ ಅಂತಂದರೆ ಅದನ್ನು ಬಿಟ್ಟೇ ಬಿಡ್ತಿದ್ದಾನೆ. ಉತ್ತರ ಪ್ರದೇಶದಲ್ಲಿ ಜಾನುವಾರುಗಳ ಒಡೆತನವಿರುವ ಕುಟುಂಬಗಳ ಸಂಖ್ಯೆ ಮೊದಲಿಗಿಂತ ತೀರಾ ಕಡಿಮೆ ಆಗ್ತಾ ಇದೆ. ಯಾಕಂತಂದರೆ ಈ ಉಸಾಬರಿನೇ ಬೇಟ ಅಂತ ಬಿಟ್ಬಿಡ್ತಿದ್ದಾರೆ. ಹೀಗಾಗಿ ಗೋ ಸಂತತಿನೇ ಕಡಿಮೆ ಆಗ್ತಾ ಇದೆ. ನೀವು ಹೇಳ್ತಿರೋದು ಗೋಸಂತತಿ ರಕ್ಷಣೆ ಮಾಡ್ತೀವಿ ಅಂತ, ನಿಮ್ಮ ನೀತಿಯಿಂದಾಗಿ ಗೋಸಂತತಿಯ ರಕ್ಷಣೆಯೇ ಕಡಿಮೆ ಆಗ್ತಾ ಇದೆ, ಗೋಸಂತತಿಯೇ ಕಡಿಮೆ ಆಗ್ತಿದೆ. ಹೀಗೆ ಗೋವು ವಿರೋಧಿ ಕಾಯ್ದೆ ಇದು, ರೈತ ವಿರೋಧಿ, ತುಂಬ ಸ್ಪಷ್ಟವಾಗಿ ಈ ದೇಶದ ಕೃಷಿಯನ್ನು ಹಾಳು ಮಾಡೋದಕ್ಕೆ. ಹೈನುಗಾರಿಕೆ ಸಂಪೂರ್ಣವಾಗಿ ಕೊಟ್ಟು ಹೋಗುತ್ತೆ. ಹೊಸ ಹಾಲು ಕೊಡುವ ದನವನ್ನು ಕೊಂಡ್ಕೋಬೇಕು ಅಂತಂದರೆ ಹಾಲು ಕೊಡದ ಹಸುವನ್ನು ಮಾರಬೇಕು ಅಂದರೆ ಅದನ್ನು ಮಾಂಸಕ್ಕೋ ಚರ್ಮಕ್ಕೋ ಕೊಂಡ್ಕೊಳ್ಬೇಕು, ಇಲ್ಲಾಂದರೆ ಯಾರು ಕೊಂಡ್ಕೊಳ್ಳೋದಿಲ್ಲ. ಈ ಸೈಕಲ್ನ ನೀವು ಬ್ರೇಕ್ ಮಾಡಿದ್ರು ಅಂದರೆ ಈ ದೇಶದ ಹಾಲು ಉತ್ಪಾದನೆಯು ಇಮಿಡಿಯೇಟಾಗಿ ಕುಸಿಯುತ್ತೆ. ಆವಾಗ ನಾವು ವಿದೇಶದ ಹಾಲು ಉದ್ಯಮದ ಮೇಲೆ, ವಿದೇಶದ ಕಾರ್ಪೊರೇಟ್ ಕಂಪನಿಗಳ ಮೇಲೆ ಹಾಲ್ಗಾಗಿ ಕೂಡ ಡಿಪೆಂಡ್ ಆಗ್ತೀವಿ. ಸರ್ಕಾರದ ಹುನ್ನಾರ ಇಡೀ ಕೃಷಿಯನ್ನು, ಹೈನುಗಾರಿಕೆಯನ್ನು ಕೂಡ ಈ ಥರ ಕಾರ್ಪೊರೇಟ್ಗೆ ವಶಕ್ಕೆ ಕೊಡುವಂಥದ್ದೇ ಅವರ ಹುನ್ನಾರವಾಗಿದ್ದರೆ ಇದು ಕೂಡ ಅವ್ರಿಗೆ ನೇರವಾಗಿ ಸಹಾಯ ಮಾಡುತ್ತೆ. ಎರಡನೇದವರು, ಒಂದು ರೈತನನ್ನು ಹಾಳು ಮಾಡುತ್ತೆ, ಕೃಷಿಯನ್ನು ಹಾಳು ಮಾಡುತ್ತೆ, ಗೋವಿನ ಸಂಖ್ಯೆಯನ್ನು ಕಡಿಮೆ ಮಾಡುತ್ತೆ. ಎರಡನೇದು ಯಾಕೆ ಇದನ್ನು ತರ್ತಿದ್ದೀವಿ ಅಂತಂದರೆ ಅವ್ರು ಹೇಳ್ತಿರೋದು, ನಿನ್ನೆ ಅಲ್ಲ ಮೊನ್ನೆ NDTVನಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತು. ರಿಯಾಲಿಟಿ ಚೆಕ್ ಅಂತ ಅವ್ರದ್ದು ರೆಗ್ಯುಲರ್ ಆಗಿ 1 ಗಂಟೆಯ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ
ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿದ್ದಂಥ ಅಶ್ವಥ್ ನಾರಾಯಣಗೌಡ ಅವರು ನಾವು ಈ ಕಾಯ್ದೆಯನ್ನು ಜಾರಿಗೆ ತರುವುದಕ್ಕೆ 100 ಹೇಳಿರ್ಬೋದು ಕಾರಣ ನಾವು, ಅಂದರೆ ಗೋತಳಿ ಸಂರಕ್ಷಣೆ ಮಾಡುವಂಥದ್ದು ಇತ್ಯಾದಿಗಳು ಹೇಳಿರ್ಬೋದು. ಅದಕ್ಕಿಂತ ಮುಖ್ಯವಾದದ್ದು ಸಂಸ್ಕೃತಿ ರಕ್ಷಣೆ. ಅದೇ ಚರ್ಚೆನಲ್ಲಿ ವಾಮನಾಚಾರ್ಯ ಅಂತ BJPಯ ಹಿರಿಯ ವಕ್ತಾರರು ಇದ್ದರು, ಅವರು ಕೂಡ ಹೇಳಿದ್ದು ಅವೆಲ್ಲ ಬಿಡ್ರಿ, ಈ ದೇಶದ ಸಂಸ್ಕೃತಿ ಅಂತಂದರೆ ನಾವು ಗೋವನ್ನು ಪೂಜೆ ಮಾಡೋದು ಅಂತೇಳಿ. ಹೌದಾ, ನಮ್ಮ ಭಾರತ ದೇಶದ ಸಂಸ್ಕೃತಿನಲ್ಲಿ ಗೋವನ್ನು ಪೂಜೆ ಮಾಡೋದು ಯಾವಾಗಲಿಂದ ಶುರುವಾಯಿತು? ನೀವು ಏನು ಬೇಡ, ಸ್ವಾಮಿ ವಿವೇಕಾನಂದರ ಎಲ್ಲ ಬರಹಗಳನ್ನು ತೆಗೆದು ನೋಡಿ. ಅವರ ಸಮಗ್ರ ಬರಹಗಳ 3ನೇ ವಾಲ್ಯೂಮ್ನಲ್ಲಿ 1900ರಲ್ಲಿ ಅವರು ಅಮೆರಿಕದಲ್ಲಿ ಮಾಡಿದಂಥ ಭಾಷಣದಲ್ಲಿ ತುಂಬ ಸ್ಪಷ್ಟವಾಗಿ ಏನು ಹೇಳ್ತಾರಪ್ಪ ಅಂದರೆ, ನಮ್ಮ ದೇಶದ ವೈದಿಕ ಕಾಲದಲ್ಲಿ ಒಬ್ಬ ಹಿಂದೂ ಅಂತ ಅಥವಾ ಒಬ್ಬ ನಿಜವಾಗಿ ಒಬ್ಬ ಕುಲಸ್ಥ ಅಂತ ಕರ್ಕೋಬೇಕು ಅಂದರೆ, ಆಗಿದ್ದವ್ರನ್ನೆಲ್ಲ ನೀವು ಹಿಂದೂಗಳು ಅಂತ ಕರೆಯೋದಾದರೆ ಆತ ಕಡ್ಡಾಯವಾಗಿ ಗೋಮಾಂಸವನ್ನು ತಿನ್ನಬೇಕಾಗಿತ್ತು. ಗೋಮಾಂಸ ತಿನ್ನದವರು ಈ ಧರ್ಮದಲ್ಲಿರೋಕ್ಕೆ ಅಯೋಗ್ಯರು ಅಂತಿತ್ತು. ಅಷ್ಟು ಮಾತ್ರ ನೀವು ಮನುಸ್ಮೃತಿಯನ್ನು ನೋಡ್ಬೋದು, ವೇದಗಳ ಸ್ಮೃತಿಗಳಲ್ಲಿ ನೋಡ್ಬೋದು. ಅತಿಥಿಗಳನ್ನು ಗೋಗ್ನರು ಅಂತ ಕರೀತಿದ್ರಂತೆ. ನೀವು ಮನುಸ್ಮೃತಿಗಳೋಗಿ ಅದನ್ನು ಚೆಕ್ ಮಾಡ್ಬೋದು. ಗೋಗ್ನರು ಅಂದರೆ ಏನಪ್ಪ ಅಂತಂದರೆ, ಬಂದ ಅತಿಥಿಗೆ ಎಳಗರುವಿನ ಹಸು ಮಾಂಸವನ್ನು ಬಳಸ್ತಾ ಇದ್ರು. ಆದ್ದರಿಂದ ಗೋಗ್ನ ಅಂದರೆ ಗೋನಾಶಕರು ಬಂದರು ಅಂತ, ಅತಿಥಿಗಳು ಅಂತಂದರೆ. ಯುವಕ ಯುವತಿಯರು ಮದುವೆ ಆಗೋದಕ್ಕೆ ಮುಂಚೆ 6 ತಿಂಗಳ ಕಾಲ ಎಳೆಗರುವಿನ ಮಾಂಸವನ್ನು ಕೊಟ್ಟು ಅವ್ರನ್ನ ದಷ್ಟಪುಷ್ಟಿಗೊಳಿಸ್ತಾ ಇದ್ರು, ಮಧುಪರ್ಕ ಅಂತ ಕರಿತಾ ಇದ್ರು. ಅವನ್ನೆಲ್ಲ ಬಿಟ್ಟಾಕಣ. ಈ ದೇಶದ ಈ BJP ಆಗಲಿ RSS ಆಗಲಿ ಇವರೆಲ್ಲರೂ ಕೂಡ ತಮ್ಮ ಸಿದ್ಧಾಂತದ ನಾಯಕ ಪಿತಾಮಹ ಅಂತ ಕರೆಯುವಂಥ ಸಾವರ್ಕರ್ ಏನು ಹೇಳಿದ್ರು ಇದರ ಬಗ್ಗೆ? ಹಿಂದುತ್ವದ ಜನಕ, ಹಿಂದುತ್ವದ ಕುಟಿಲ ರಾಜಕಾರಣದ ಜನಕ ಆಗಿರೋ ಸಾವರ್ಕರ್ ಹೇಳಿದ್ದೇನಪ್ಪ ಅಂದರೆ, ಗೋವಿನಲ್ಲಿ 3 ಕೋಟಿ ದೇವತೆಗಳಿದ್ದಾರೆ ಅಂತಲೋ ಅಥವಾ ಗೋವು ಇತರ ಪ್ರಾಣಿಗಳಿಗಿಂತ ಶ್ರೇಷ್ಠ ಅನ್ನುವಂಥದ್ದು ಮುಟ್ಟಾಳತನ. ಗೋವು ಕೂಡ ಇತರ ಪ್ರಾಣಿಗಳ ಥರ ಒಂದು ಅಷ್ಟೇ ಅಂತೇಳಿ. ನಂತರ ಅಂಬೇಡ್ಕರ್ ಅವ್ರನ್ನ ನೀವು ಈ ದೇಶದ ಸಂಸ್ಕೃತಿ ಅರ್ಥ ಮಾಡ್ಕೋಬೇಕು ಅಂದರೆ ಅಂಬೇಡ್ಕರ್ ಬರಹಗಳನ್ನ ಓದಬೇಕು. ಬ್ರಾಹ್ಮಿನ್ ಅಂಡ್ ದಿ ಡೆಡ್ ಕೌ ಅಂತ ಅಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಅವರು ಈ ದೇಶದ ಇತಿಹಾಸದ ಪುರಾಣಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಈ ದೇಶ ನಡೆದು ಬಂದ ಬಗ್ಗೆ ಬರೀತಾರೆ. ಅದರಲ್ಲಿ ತುಂಬ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ಈ ದೇಶದಲ್ಲಿ ಕುಲೀನರು ಅಂತ ಕರ್ಕೊಳ್ತಿದ್ದಂಥ ಈ ಕುಲೀನ ಬ್ರಾಹ್ಮಣ ಜನಾಂಗದವರು ಆ ಕಾಲದಲ್ಲಿ ಕಡ್ಡಾಯವಾಗಿ ಹಸುವಿನ ಮಾಂಸವನ್ನು ತಿಂತಿದ್ರು. ಬುದ್ಧ ಧರ್ಮ ಈ ದೇಶದಲ್ಲಿ ಏಳಿಗೆಯನ್ನು ಹೊಂದಿದ ನಂತರ ವೇದಗಳ ಈ ರಾಜಸೂಯ ಯಾಗ, ಅಶ್ವಮೇಧ ಯಾಗ ಇತ್ಯಾದಿ ಯಾಗಗಳ ಹೆಸರಿನಲ್ಲಿ ಸಾವಿರಾರು ಪ್ರಾಣಿ ಬಲಿಗಳಾಗ್ತಿದ್ದಾಗ ಬುದ್ಧ ಅದನ್ನು ಕೃಷಿಗೆ ಬಳಸಬೇಕು, ಬಲಿ ಮಾಡಬಾರ್ದು ಅಂತೇಳಿ ಬುದ್ಧ ಧರ್ಮ ಅದನ್ನು ಪ್ರತಿಪಾದಿಸ್ತಾ ಈ ಪ್ರಾಣಿ ಬಲಿಯ ವಿರುದ್ಧ ಮಾತಾಡ್ತಿದ್ದಾಗ ತಾವು ಬುದ್ಧ ಧರ್ಮಕ್ಕಿಂತ ಶ್ರೇಷ್ಠರು ಅಂತ ಸಾಬೀತು ಮಾಡ್ಕೊಳ್ಳೋ ಸಲುವಾಗಿ ಅಹಿಂಸೆಯನ್ನು ನಾವು ಪಾಲಿಸ್ತೀವಿ, ನಮ್ಮ ಮಾಂಸಾಹಾರನ್ನೇ ಬಿಟ್ಬಿಡ್ತೀವಿ ಅಂತೇಳಿ ತಮ್ಮ ಧರ್ಮದ ಶ್ರೇಷ್ಠತೆಯನ್ನು ಹೇಳುವುದಕ್ಕೆ ಈ ದೇಶದ ಮೇಲ್ಜಾತಿಯವರು ತಾವು ಶಾಕಾಹಾರಿಗಳಾದರೂ ಇಲ್ಲದಿದ್ದರೆ ಅವರು ಮೊದಲಿಂದಲೂ ಕೂಡ ಮಾಂಸಾಹಾರಿಗಳೇ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಮಾಂಸಾಹಾರಿಗಳು ಮಾತ್ರ ಅಲ್ಲ, ಈ ರೀತಿಯವರು ಹಸುವಿನ ಮಾಂಸವನ್ನು ತಿಂತಿದ್ರು ಅಂತೇಳಿ. ಎಲ್ಲವೂ ಕೂಡ ದೇವರುಗಳೇ. ನೀವು ಇದರಲ್ಲಿ ನೋಡ್ತೀರಿ, ಇದೇ ಕಾಯ್ದೆನಲ್ಲಿ ಮತ್ತೆ ಹೇಳ್ತಾರೆ, 13 ವರ್ಷಕ್ಕೆ ಯಾವುದು ಜಾನುವಾರು, ಎಲ್ಲ ಹಸುಗಳು, ಎಲ್ಲ ಆಕಳು, ಎಲ್ಲ ಎತ್ತು ಯಾವುದೇ ವಯಸ್ಸಿನಲ್ಲಾಗಿದ್ದರು. ಆದರೆ 13 ವರ್ಷಕ್ಕೆ ಒಳಪಟ್ಟ ಎಮ್ಮೆ ಕೋಣಗಳು ಮಾತ್ರ ಜಾನುವಾರು. 13 ವರ್ಷಕ್ಕೆ ಮೇಲ್ಪಟ್ಟಂಥ ಎಮ್ಮೆ ಕೋಣಗಳು ಜಾನುವಾರು ಅಲ್ಲ, ಅಂದರೆ ಅದನ್ನು ನೀವು ಕೊಲ್ಬೋದು ಅಂತ. ಇದಕ್ಕೆ 2 ಕಾರಣಗಳಿದ್ದಾವೆ. ಒಂದು, ಈ ದೇಶದ ಒಂದು ಬ್ರಾಹ್ಮಣಶಾಹಿ ಸಂಸ್ಕೃತಿನಲ್ಲಿ ಕಪ್ಪಾಗಿ ಕಾಣುವ ಎಮ್ಮೆ ಕೋಣಗಳು ಇವರಿಗೆ ಶ್ರೇಷ್ಠವಲ್ಲ. ಅವು ಶೂದ್ರ ಮತ್ತು ದಲಿತರು ಅವರನ್ನು ಆಪ್ತವಾಗಿ, ಇಡೀ ಉತ್ತರ ಭಾರತದಲ್ಲಿರ್ಬೋದು, ಎಲ್ಲ ಕಡೆ ನಮ್ಮ ದಕ್ಷಿಣ ಭಾರತದಲ್ಲಿ ರೈತಾಪಿಗಳು, ಶೂದ್ರ ದಲಿತ ಸಮುದಾಯಗಳು ಅವನ್ನ ತಮ್ಮ ಮಿತ್ರರಾಗಿ ಬೆಳೆಸ್ತಾರೆ. ಅದನ್ನು ಇವರು ಗೋವನ್ನು ಶ್ರೇಷ್ಠರು ಅಂತ ಮಾಡಿ ಎಮ್ಮೆ ಕೋಣಗಳನ್ನ ಕನಿಷ್ಠಗಳು ಅಂತ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇದರಲ್ಲಿ ಇನ್ನೂ ಒಂದು ದೊಡ್ಡ ಆರ್ಥಿಕ ರಾಜಕೀಯ ಏನಿದೆಯಪ್ಪ ಅಂತಂದರೆ, ಇಡೀ ಜಗತ್ತಿನಲ್ಲಿ ಭಾರತ ಬೀಫ್ ಎಕ್ಸ್ಪೋರ್ಟ್ ಅಂದರೆ ಮಾಂಸಾಹಾರದ ರಫ್ತಿನಲ್ಲಿ 3ನೇ ಸ್ಥಾನದಲ್ಲಿದೆ. ಈ 3ನೇ ಸ್ಥಾನದಲ್ಲಿ ಬೀಫ್ ಏನು, ಗೋಮಾಂಸ ರಫ್ತು ಮಾಡ್ತಿದ್ದಾರಾ ಅಂತಂದರೆ, ಎಮ್ಮೆ ಮತ್ತು ಕೋಣದ ಬೀಫ್ ಏನಿದೆ, ಬೀಫ್ ಅಂತಂದರೆ ಅಲ್ಲಿ ಅವರು ಅದನ್ನೆಲ್ಲ ಬೀಫ್ ಅಂತ ಕರೀತಾರೆ. ನಾವು ನಮ್ಮ ಭಾರತದ ಬೇರೆ ಬೇರೆ ರಾಜ್ಯಗಳ, ನಮ್ಮ ಕರ್ನಾಟಕ ರಾಜ್ಯದ ಕಾನೂನಲ್ಲಿ ಈಗ ಎಮ್ಮೆ ಕೋಣ ಕೂಡ ಬೀಫ್ ಆಗೋಯಿತು. ಬೇರೆ ರಾಜ್ಯಗಳಲ್ಲಿ ಎಮ್ಮೆ ಕೋಣ ಬೀಫ್ ಅಲ್ಲ, ಯಾಕಂದರೆ ಅದನ್ನು ಕಡಿದ್ಬಿಟ್ಟು ವಿದೇಶಕ್ಕೆ ಮಾರ್ತಾರೆ. ರಫ್ತು ಮಾರುಕಟ್ಟೆನಲ್ಲಿ ಇರೋರು ಯಾರು? ರಫ್ತು ಮಾರುಕಟ್ಟೆನಲ್ಲಿರೋರೆಲ್ಲರೂ ಕೂಡ ಶುದ್ಧ ಶಾಕಾಹಾರಿ ಹಿಂದೂ ವ್ಯಾಪಾರಿ ವರ್ಗದವರೇ. ಇದನ್ನು ಅವರು ಬೀಫ್ ಅಂತ ಕರೆದು ನಿಷೇಧ ಮಾಡಿಬಿಟ್ರೆ ಅವರ ಆಪ್ತ ಮಿತ್ರರು, ಆಳುವ ವರ್ಗಗಳ, ಆಳುವ ಸರ್ಕಾರದ ಆಪ್ತ ಮಿತ್ರರಾಗಿರುವಂಥ ಈ ರಫ್ತುದಾರರಿಗೆ ಇದು ಪೆಟ್ಟು ಬೀಳುತ್ತೆ. ಈ ಸಾಂಸ್ಕೃತಿಕ ಮತ್ತು ಆರ್ಥಿಕ ಕಾರಣದಿಂದ ಈ ರಾಜಕಾರಣವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಉದ್ದಕ್ಕೂ ಕೂಡ ಈ ದೇಶದ ದಲಿತ ಮತ್ತು ಶೂದ್ರ ಸಂಸ್ಕೃತಿಯಲ್ಲಿ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ 75% ಹೋದ ವರ್ಷ ಬಂದಿರೋ ಅಂಕಿಅಂಶದ ಪ್ರಕಾರ 75% ಜನ ಮಾಂಸಾಹಾರಿಗಳು, 25% ಜನ ಶಾಕಾಹಾರಿಗಳು. ಶಾಕಾಹಾರವನ್ನು ಗೌರವಿಸಬೇಕು, ಮಾಂಸಾಹಾರವನ್ನು ಗೌರವಿಸಬೇಕು.
ಎಲ್ಲ ಪ್ರಾಣಿಗಳಲ್ಲೂ ದೇವರಿದ್ದಾನೆ ಅನ್ನೋದಾದರೆ ಕುರಿ ಕೋಳಿಗಳಲ್ಲಿ ಯಾಕೆ ದೇವರಿಲ್ಲ? ಬರೀ ಹಸುವಿನಲ್ಲಿ ಮಾತ್ರ ಯಾಕೆ ದೇವರಿದ್ದಾರೆ? ಮನುಷ್ಯರಲ್ಲಿ, ಮನುಷ್ಯ ಸಮಾಜದಲ್ಲಿ ಮೇಲು ಕೀಳು ಮಾಡುವಂತಹ ಈ ತಾರತಮ್ಯವನ್ನು ಆಧರಿಸಿದಂಥ ಮನುವಾದಿಗಳು ಪ್ರಾಣಿಗಳಲ್ಲಿ, ದೇವರುಗಳಲ್ಲೂ ಕೂಡ ಈ ರೀತಿ ತಾರತಮ್ಯವನ್ನು ಮಾಡ್ತಾರೆ. ಇದು ಒಂದು ಸಾಂಸ್ಕೃತಿಕ ರಾಜಕಾರಣ. ನಾವು ಶೂದ್ರ ಮತ್ತು ದಲಿತರು ಬ್ರಾಹ್ಮಣರಿಗಿಂತ, ಬ್ರಾಹ್ಮಣಶಾಹಿಗಳಿಗಿಂತ ಕನಿಷ್ಠರು ಅಂತಂದ್ಬಿಟ್ಟು ಸಾಂಸ್ಕೃತಿಕವಾಗಿ ಸದಾ ಅಪಮಾನಗೊಳಿಸುವುದಕ್ಕೋಸ್ಕರನೇ ಬರೀ ಗೋವನ್ನು ಮಾತ್ರ ಇಲ್ಲಿ ಹೀಗೆ ಶ್ರೇಷ್ಠರು ಅಂತಂದ್ಬಿಟ್ಟು ಹೇಳುವಂಥ ಒಂದು ರಾಜಕಾರಣ ಇದೆ. ಅದರ ಜೊತೆಗೆ ಬೀಫ್ ಎಕ್ಸ್ಪೋರ್ಟ್ಗೆ ಅಡ್ಡಿ ಬರಬಾರ್ದು ತಮ್ಮ ಮಿತ್ರರಿಗೆ ಅನ್ನೋ ರಾಜಕಾರಣವನ್ನು ಕೂಡ ಇಲ್ಲಿ ಇಟ್ಕೊಂಡಿದ್ದಾರೆ. ಮಾಂಸಾಹಾರವನ್ನು ನಿಧಾನಕ್ಕೆ ಮಾಂಸಾಹಾರ ಕೀಳು ಅಂತಂದ್ಬಿಟ್ಟು ಅಭಿಪ್ರಾಯ ಮೂಡಿಸುವಂಥ ವಿಷಯ ಕೂಡ ಇದೆ. ಯಾಕೆ ಅಂತಂದರೆ ನಿಧಾನಕ್ಕೆ ಬೀಫು ನಿಮ್ಮ ಮಾಂಸಾಹಾರದ ಪ್ಲೇಟ್ನಲ್ಲಿ ಇಲ್ಲ ಅಂತಂದರೆ ಉಳ್ಕೊಳ್ಳೋದು ಇನ್ನು ಕುರಿ ಮತ್ತು ಕೋಳಿ ಮೇಕೆಗಳು, ಅವುಗಳ ರೇಟು ಇನ್ನೂ ಆಕಾಶ ಮುಟ್ಟುತ್ತೆ. ನಿಧಾನಕ್ಕೆ ಅದು ಸಾಮಾನ್ಯ ಜನರ ಕೈಗೂ ಎಟ್ಕೋದಿಲ್ಲ. ಸಾಮಾನ್ಯ ಜನರಿಗೆ, ದಲಿತರು, ಶೂದ್ರರು, ಬಡವರು ಕೈಗೆತ್ತಿದ್ದು ಸತ್ತ ದನಗಳೇ. ಈಗ ಅವರು ಅದಕ್ಕೂ ಎಟ್ಕೋದಿಲ್ಲ ಅಂದರೆ ಅವ್ರಿಗೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳು ಕೂಡ ಇಲ್ದಂಗೆ ಆಗುತ್ತೆ. ಹೀಗಾಗಿ ಒಂದು ಇಡೀ ಜನಾಂಗದ ಆಹಾರ ಆಯ್ಕೆಯನ್ನು ಅಪಮಾನೀಕರಿಸಿ ಅವರ ಭೌತಿಕ ಬದುಕನ್ನು ಕೂಡ ಮೂಲೆಗುಂಪು ಮಾಡುವಂಥ ರಾಜಕಾರಣ ಇದೆ. ಮೂರನೇದು ಏನಕ್ಕೆ ಮಾಡ್ತಿದ್ದಾರೆ ಅದನ್ನು? ಹಾಗಾದರೆ ಮೂರನೇದು ಮುಖ್ಯವಾದದ್ದೇನಪ್ಪ ಅಂದರೆ, ಮುಸ್ಲಿಮರನ್ನು ಈ ಒಟ್ಟಾರೆ ನಮ್ಮ ದೇಶದ ನಾಗರಿಕತೆಯಿಂದ ದೂರವಾಗಿ ಇಟ್ಟು ಅವರನ್ನು ಸದಾ ಶತ್ರುಗಳಾಗಿ, ಸದಾ ಅಪಮಾನದಲ್ಲಿ, ಸದಾ ಆತಂಕದಲ್ಲಿ ಇರೋ ಥರ ಮಾಡುವಂಥದ್ದು ಇದರಲ್ಲೊಂದಿದೆ ಈ ಕಾಯ್ದೆನಲ್ಲಿ. ಬೀಫ್ ಅಂತಂದರೆ ನಾನು ಆಗಲೇ ಹೇಳ್ದಂತೆಯೇ ದನದ ಮಾಂಸವನ್ನು ಇಟ್ಟುಕೊಳ್ಳುವುದು ಅಪರಾಧ. ನೀವು ಬರೀ ಕೊಲ್ಲೋದು ಮಾತ್ರ ಅಲ್ಲ, ತಿನ್ನೋದು ಅಪರಾಧ ಅಂತ ಮಾಡಿಬಿಡುತ್ತೆ. ಒಬ್ಬ ಸಬ್ ಇನ್ಸ್ಪೆಕ್ಟರ್ ಯಾವುದಾದ್ರೂ ಮನೆ ಒಳಗಡೆ ನುಗ್ಗಿ ನಿಮ್ಮ ಮನೆಯಲ್ಲಿ ಇದ್ದರೆ, ನಿಮ್ಮ ಅಂಗಡಿನಲ್ಲಿ ಮಾಂಸ ಇತ್ತು ಅಂತಂದರೆ ನಿಮ್ಮನ್ನು, ಆ ಮನೆಯನ್ನು ಮುಟ್ಟುಗೋಲಾಕ್ಕೋಬೋದು, ಅದರ ವಾಹನಗಳನ್ನ ಮುಟ್ಟುಗೋಲಾಕ್ಕೋಬೋದು, ಮತ್ತು ಅವ್ರನ್ನ ತೊಗೊಂಡೋಗ್ಬಿಟ್ಟು 3 ವರ್ಷದಿಂದ 7 ವರ್ಷ ಜೈಲಿಗೆ ಹಾಕ್ಬೋದು. ಇನ್ನು ಮುಂದೆ ಮಾಂಸ ತಿನ್ನುವಂತಹ ಮುಸ್ಲಿಮರ ಮೇಲೆ ಯಾವಾಗ ಬೇಕಾದರೂ ಇವರು ಹೋಗಿ ದಾಳಿ ಮಾಡ್ಬೋದು. ಆ ಥರದ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಅದ್ರ ಜೊತೆಗೆ ಇನ್ನೊಂದು ತುಂಬ ಅಪಾಯಕಾರಿಯಾದಂಥ ಒಂದು ಅಂಶ ಇದೆ. ಈಗಾಗಲೇ ಹೇಳ್ದಂಗೆ ನಿನ್ನೆ NDTVಯ ಚರ್ಚೆನಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಯಾದಂಥ ಅಶ್ವಥ್ ನಾರಾಯಣ ಗೌಡರಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸ್ವಾಮಿ, ನಿಮ್ಮ ಕಾಯ್ದೆನಲ್ಲಿ ಯಾರು ಬೇಕಾದರೂ ಕೂಡ ಈ ಕಾಯ್ದೆಯಲ್ಲಿ ಇರುವಂತಹ ಆಶಯಗಳನ್ನು ಈಡೇರಿಸೋದಕ್ಕೆ ಹೋದಾಗ, ಅಂದರೆ ಎಲ್ಲೋ ಗೋವಧೆ ಆಗ್ತಿದೆ ಅಂತ ಅವ್ರಿಗೆ ಅನಿಸಿದ್ರೆ, ಯಾರ್ದಾದ್ರೂ ಮನೆಗೆ ನುಗ್ಗಿದ್ರೆ ಅವ್ರಿಗೆ ಕಾನೂನುಬದ್ಧ ರಕ್ಷಣೆಯನ್ನು ಕೊಡಲಾಗುತ್ತೆ ಅಂತಿದೆ. ಇದು ಗೋರಕ್ಷಣೆಯ ಹೆಸರಿನಲ್ಲಿ ಪುಂಡ ಪೋಖರಿಗಳು ಬೇರೆಯವ್ರ ಮೇಲೆ ದಾಳಿ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗೋದಿಲ್ವಾ? ಅಸಂವಿಧಾನಿಕವಾದಂಥ ಪುಂಡರ ಪಡೆಗೆ ಅವಕಾಶ ಮಾಡಿಕೊಟ್ಟಂಗೆ ಆಗಲ್ವಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಅಶ್ವಥ್ ನಾರಾಯಣ ಗೌಡರು ಹೇಳ್ತಾರೆ, ಹೌದು, ಆ ಥರ ರಕ್ಷಣೆ ಬೇಕು ಅವ್ರಿಗೆ. ಯಾಕಂತಂದರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈ ಥರ ಯಾರ್ಯಾರು ಗೋರಕ್ಷಣೆ ಮಾಡಬೇಕು ಅಂತ ಈ ದೇಶದ ಸಂಸ್ಕೃತಿಯನ್ನು ರಕ್ಷಣೆ ಮಾಡೋಕ್ಕೆ ಹೋದ್ರೋ ಅವ್ರನ್ನ ನಮ್ಮ ರಾಜ್ಯದಲ್ಲಿ ಸಾಯಿಸಲಾಗಿದೆ ಅಂತ ಸುಳ್ಳು ಹೇಳ್ತಾರೆ. ನೀವು 2015ರಿಂದ 2019 ಅಂಕಿಅಂಶಗಳು ಕರ್ನಾಟಕದ್ದು ಮತ್ತು ಈ ದೇಶದ್ದು ನೋಡಿದ್ರೆ ಸುಮಾರು 142 ಪ್ರಕರಣಗಳಲ್ಲಿ 46 ಜನರನ್ನು ಯಾರು ಅಧಿಕಾರಯುತವಾಗಿ, ಶಾಸನಬದ್ಧವಾಗಿ ಹಸುಗಳನ್ನು ಸಾಗಾಟ ಮಾಡ್ತಿದ್ದಂಥ ಮುಸ್ಲಿಂ ವ್ಯಾಪಾರಿಗಳನ್ನು ಕೊಂದಾಕಲಾಗಿದೆ. ಕುರಿ ಮಾಂಸವನ್ನು ಇಟ್ಕೊಂಡವ್ರನ್ನ ದನದ ಮಾಂಸ ಇಟ್ಕೊಂಡಿದ್ರು ಅಂತೇಳಿ ಹೊಡೆದು ಚಚ್ಚಿ ಕೊಂದಾಕಲಾಗಿದೆ. ಯಾರಾದರೂ ಒಬ್ಬ ಹಿಂದೂ ವ್ಯಾಪಾರಿಯನ್ನು ಕೊಂದಾಕಿದರೆ ಅವ್ರನ್ನ ತಪ್ಪು ಗ್ರಹಿಕೆಯಿಂದಾಗಿ, ಆತ ದನದ ಮಾಂಸ ಮಾರಾಟ ಮಾಡ್ತಿದ್ದೆ ಅನ್ನೋ ತಪ್ಪು ಗ್ರಹಿಕೆಯಿಂದಾಗಿ ಕರ್ನಾಟಕದಲ್ಲೇ ಮಂಗಳೂರು, ಉಡುಪಿನಲ್ಲಿ ಆ ಥರ ಪ್ರಕರಣಗಳಿವೆ, ಹಂಗೆ ಕೊಂದಾಕಲಾಗಿದೆ. ಸೊ ಇದು ದೊಡ್ಡ ಸುಳ್ಳು. ಇದು ಏನು? ಇದು ಮುಖ್ಯವಾಗಿ ಈ ಥರ ಗೋರಕ್ಷಣೆ ಮತ್ತು ಗೋಸೇವೆ ಅನ್ನೋ ಹೆಸರಿನಲ್ಲಿ ವಿಶೇಷವಾದಂಥ ಅಸಂವಿಧಾನಿಕವಾದಂಥ ಪುಂಡು ಪೋಖರಿ ಪಡೆಗಳಿಗೆ ಕಾನೂನಿನ ರಕ್ಷಣೆಯನ್ನು ಕೊಟ್ಟು, ಹಾಗೆ ನೋಡೋದಾದರೆ ಈ ಕಾನೂನಲ್ಲಿ ಅದು ಸ್ಪಷ್ಟವಾಗಿಲ್ಲ. ಯಾರಿಗೆ ಈ ಕಾನೂನು ಅಧಿಕಾರವನ್ನು ಕೊಡುತ್ತೋ ಅವ್ರಿಗೆ ನಿಮ್ಮ ಮನೆ ಬಾಗಿಲು, ಅವ್ರು ಬಂದು ರಕ್ಷಣೆ, ಅವ್ರು ಬಂದು ತಪಾಸಣೆ ಮಾಡೋಕ್ಕೆ ಬಂದಾಗ ನೀವು ಮನೆ ಬಾಗಿಲು ತೆಗೆದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಲಾಗಿದೆ, ಅಧಿಕಾರ ಇರೋರು ಮಾತ್ರ ಅಂತ. ಆದರೆ ಉಪಮುಖ್ಯಮಂತ್ರಿಯೇ ಪುಂಡು ಪೋಖರಿಗಳಿಗೂ ಕೂಡ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ ಅನ್ನೋದಾದರೆ ಈ ಕಾಯ್ದೆ ಹೆಂಗೆ ಬಳಕೆ ಆಗ್ಬೋದು? ಕಾನೂನಲ್ಲಿ ಅವಕಾಶ ಇಲ್ಲ ಅಂದರೂ ಕೂಡ ಹೆಂಗೆ ಬಳಕೆ ಆಗ್ಬೋದು ಅನ್ನೋದಕ್ಕೆ ಒಂದು ಸಣ್ಣ ಸೂಚನೆ ಆಗಿದೆ ಸ್ನೇಹಿತರೆ. ಹಾಗೆ ಈ 3 ಕಾರಣಗಳಿಂದ, ಒಂದು, ಆರ್ಥಿಕವಾಗಿ ರೈತ ಬದುಕನ್ನು ಸಂಪೂರ್ಣವಾಗಿ ಬೀದಿ ಪಾಲು ಮಾಡಲಾಗುತ್ತೆ. ರೈತನಿಗೆ ಆತ್ಮಹತ್ಯೆಯೋ ಜೈಲೋ ಎರಡೇ ಒಂದು ಅವನ ಹಣೆ ಬರ ಆಗೋಗುತ್ತೆ. ಕೃಷಿ ಸಂಪೂರ್ಣವಾಗಿ ಮೂಲೆ ಗುಂಪಾಗುತ್ತೆ, ಹೈನುಗಾರಿಕೆ ಬಿದ್ದೋಗುತ್ತೆ. ಆ ಸ್ಥಾನದಲ್ಲಿ ವಿದೇಶದಿಂದಲೋ ಮತ್ತೊಂದಿಂದಲೋ ಕಾರ್ಪೊರೇಟ್ ಕಂಪ್ನಿಗಳು ಬಂದು ನಮ್ಗೆ ಹಾಲಿನ ಪೌಡ್ರನ್ನ ಮಾರೋ ಥರ ಆಗುತ್ತೆ. ರೈತರು ಆತ್ಮಹತ್ಯೆನೋ ಅಥವಾ ಜೈಲೋ ಸೇರ್ಕೋಬೇಕಾಗುತ್ತೆ. ಎರಡನೇದು, ಈ ದೇಶದ ಶೂದ್ರ ದಲಿತ ಅಂದರೆ
ಈ ದೇಶದ ಮೇಲ್ಜಾತಿ ಅಂತ ಕರೆಸ್ಕೊಳ್ಳೋ ಅಂಥವ್ರು ಅಲ್ಲದವರು 75% ಜನ ಏನು ಮಾಂಸಾಹಾರಿಗಳಿದ್ದಾರೆ, ಅವರ ಆಹಾರ ಸಂಸ್ಕೃತಿಯನ್ನು, ಅವರ ಬದುಕನ್ನೇ ಸಂಪೂರ್ಣವಾಗಿ ಅಪಮಾನೀಕರಿಸಿ ಶ್ರೇಷ್ಠ ಕನಿಷ್ಠ ಅಂತೇಳಿ ಅವರನ್ನು ಕೂಡ ಸದಾ ಆತಂಕದಲ್ಲಿಡೋ ಥರದ್ದು ಒಂದಾಗಿದೆ. ಮೂರನೇದು, ರಾಜಕೀಯವಾಗಿ ಮುಸ್ಲಿಮರ ಮೇಲೆ, ವಿಶೇಷವಾಗಿ ಅಮಾಯಕರ ಮೇಲೆ ಇದರ ಸದಾ ಆತಂಕ ಇರಬೇಕು. ಅವರು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅನ್ನೋ ಥರದ ಸದಾ ತಾವು ಬಲಿಯಾಗ್ಬಿಡ್ತೀವಿ ಅನ್ನುವಂತಹ, ಬೇಟೆಗಾರನ ಕಂಡ್ರೆ ಬಲಿಯಾಗ್ಬಿಡ್ತೀವಿ ಅನ್ನುವಂಥ ಜಿಂಕೆ ಥರ ಅವರು ಹೇಳ್ದಂಗೆ ಕೇಳ್ಕೊಂಡಿರಬೇಕು ಅನ್ನೋ ಭೀತಿ ಹುಟ್ಟಿಸುವಂತಹ ಕಾಯ್ದೆ ಇದಾಗಿದೆ. ಇದು ಅನಾಗರಿಕ, ಅಸಂವಿಧಾನಿಕ ಹಾಗೂ ಅಮಾನುಷ. ಇದು ಅಷ್ಟು ಮಾತ್ರ ಅಲ್ಲ, ಗೋಸಂತತಿಗೆ ವಿರುದ್ಧ. ಇದಿದ್ದರೆ ಗೋಸಂತತಿ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಈ ಎಲ್ಲ ಕಾರಣಗಳಿಗೂ ಕೂಡ ನಾವು ಇದನ್ನು ಕಡ್ಡಾಯವಾಗಿ ನಿಲ್ಲಿಸಲೇಬೇಕಾಗಿದೆ. JDS, ಕಾಂಗ್ರೆಸ್ಸು, ವಿಶೇಷವಾಗಿ JDSನವರು ಈಗಲಾದರೂ ಎಚ್ಚೆತ್ತುಕೊಂಡು ಈ ಕಾಯ್ದೆಯನ್ನು ಪರಿಷತ್ತಿನಲ್ಲಿ ಸೋಲಿಸಬೇಕು. ಕಾಂಗ್ರೆಸ್ಸು JDS ಏನೇ ಮಾಡಲಿ, ಬೀದಿನಲ್ಲಿ ಈ ದೇಶದ ಶೂದ್ರರು, ದಲಿತರು, ಪ್ರಗತಿಪರರು, ಮೇಲ್ಜಾತಿಯ ಮನುಷ್ಯರು ಎಲ್ಲರೂ ಒಟ್ಟಿಗೆ ಗೂಡಿ ಈ BJP ಮತ್ತು RSSನವರು ತರ್ತಿರೋ ಇಂಥ ಈ ಸಾಂಸ್ಕೃತಿಕ, ಆರ್ಥಿಕ, ಸಾಮಾಜಿಕ ಹುನ್ನಾರಗಳನ್ನ ಸೋಲಿಸಬೇಕು ಅಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ತಿಳಿಸಿ. ನಮಸ್ಕಾರ.